ನಮಸ್ಕಾರ ಸ್ನೇಹಿತರೆ. ಈ ಆಡಿಯೋ ಬುಕ್ನಲ್ಲಿ ನಾವು ಮಾರ್ಗನ್ ಹೌಸೆಲ್ ಅವರು ಬರೆದ ದ ಸೈಕಾಲಜಿ ಆಫ್ ಮನಿ ಎಂಬ ಪುಸ್ತಕದಲ್ಲಿರುವ ಶಕ್ತಿಯುಪ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಪುಸ್ತಕವು ನೀವು ಬೇಗನೆ ಶ್ರೀಮಂತರಾಗುವುದು ಹೇಗೆ ಎಂದು ಹೇಳಿಕೊಡುವುದಿಲ್ಲ, ಬದಲಾಗಿ ಅದಕ್ಕಿಂತಲೂ ಮಿಗಿಲಾದ ಒಂದು ವಿಷಯವನ್ನು ತಿಳಿಸಿಕೊಡುತ್ತದೆ. ಹಣದೊಂದಿಗೆ ಒಂದು ಆರೋಗ್ಯಕರ ಮತ್ತು ದೀರ್ಘಕಾಲದ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದನ್ನು ಇದು ಕಲಿಸುತ್ತದೆ. ನೀವು ಈಗ ಕೇಳಲಿರುವ ವಿಷಯಗಳು ಉಳಿತಾಯ, ಖರ್ಚು, ರಿಸ್ಕ್, ಯಶಸ್ಸು ಮತ್ತು ಸಂತೋಷದ ಬಗ್ಗೆ ನಿಮಗಿರುವ ಆಲೋಚನೆಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿವೆ. ದ ಸೈಕಾಲಜಿ ಆಫ್ ಮನಿ ಕೇವಲ ಹಣಕಾಸಿನ ಬಗ್ಗೆ ಇರುವ ಸಾಧಾರಣ ಪುಸ್ತಕವಲ್ಲ. ಇದರಲ್ಲಿ ಯಾವುದೇ ಸಂಕೀರ್ಣ ಸೂತ್ರಗಳಿಲ್ಲ, ಸ್ಟಾಕ್ ಮಾರ್ಕೆಟ್ ಚಾರ್ಟ್ಗಳಿಲ್ಲ ಅಥವಾ ಕಠಿಣ ತಾಂತ್ರಿಕ ಪದಗಳಿಲ್ಲ. ಇದನ್ನು ಅರ್ಥಮಾಡಿಕೊಳ್ಳಲು ನೀವು ಹೂಡಿಕೆದಾರರೋ ಅಥವಾ ಅರ್ಥಶಾಸ್ತ್ರಜ್ಞರೋ ಆಗಿರಬೇಕಿಲ್ಲ. ಏಕೆಂದರೆ ಈ ಪುಸ್ತಕವು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ಇದು ಮನುಷ್ಯನ ನಡವಳಿಕೆಯ ಬಗ್ಗೆ, ಜನರ ಬಗ್ಗೆ, ನಿಮ್ಮ ಬಗ್ಗೆ ಮತ್ತು ನಮ್ಮೆಲ್ಲರ ಬಗ್ಗೆ ಇದೆ. ಕಾಗದದ ಮೇಲೆ ಸರಿಯೆಂದು ತೋರುವ ನಿರ್ಧಾರಗಳು ನಿಜ ಜೀವನದಲ್ಲಿ ಯಾವಾಗಲೂ ಸರಿಯಾಗಿರುವುದಿಲ್ಲ. ಏಕೆ? ಅದೃಷ್ಟ ಮತ್ತು ರಿಸ್ಕ್ ನಾವು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಪಾತ್ರವನ್ನು ಹೇಗೆ ವಹಿಸುತ್ತವೆ, ಮತ್ತು ಹಣದ ನಿರ್ವಹಣೆ ಎನ್ನುವುದು ಕೇವಲ ಜ್ಞಾನಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ನಮ್ಮ ಹವ್ಯಾಸಗಳಿಗೆ ಸಂಬಂಧಿಸಿದ್ದು ಎಂಬ ಸತ್ಯವನ್ನು ನೀವು ಇಲ್ಲಿ ತಿಳಿಯುತ್ತೀರಿ. ಸರಳ ಕಥೆಗಳು ಮತ್ತು ನೈಜ ಉದಾಹರಣೆಗಳ ಮೂಲಕ ಈ ಪುಸ್ತಕವು ಎಲ್ಲವನ್ನೂ ಬಿಡಿಸಿಡುತ್ತದೆ. ಇದು ಪ್ರಾಮಾಣಿಕವಾಗಿದೆ, ಆಪ್ತವಾಗಿದೆ ಮತ್ತು ಜೀವನವಿಡೀ ನೆನಪಿಡಬಹುದಾದ ಪಾಠಗಳಿಂದ ಕೂಡಿದೆ. ಈ ಆಡಿಯೋಬುಕ್ನ ಪ್ರತಿಯೊಂದು ಅಧ್ಯಾಯವೂ ಒಬ್ಬ ಹಿತೈಷಿ ಸ್ನೇಹಿತನ ಜೊತೆಗಿನ ಸಂಭಾಷಣೆಯಂತೆ ಇರುತ್ತದೆ. ಸೋಲು-ಗೆಲುವುಗಳನ್ನು ಕಂಡು, ಅನುಭವಗಳಿಂದ ಪಾಠ ಕಲಿತು, ಇತರರು ಬೀಳುವ ಕಂದಕಕ್ಕೆ ನೀವು ಬೀಳಬಾರದೆಂದು ಬಯಸುವ ಸ್ನೇಹಿತನ ಮಾತುಗಳಿವು. ಈ ಆಡಿಯೋಬುಕ್ ಮುಗಿಯುವ ಹೊತ್ತಿಗೆ ನೀವು ಹಣವನ್ನು ಕೇವಲ ಬ್ಯಾಂಕ್ ಅಕೌಂಟ್ನಲ್ಲಿರುವ ಸಂಖ್ಯೆಯಾಗಿ ನೋಡುವುದಿಲ್ಲ, ಬದಲಾಗಿ ಅದನ್ನು ನಿಮ್ಮ ಸ್ವಾತಂತ್ರ್ಯಕ್ಕೆ, ಮನಸ್ಸಿನ ಶಾಂತಿಗೆ ಮತ್ತು ನಿಮ್ಮದೇ ಆದ ರೀತಿಯಲ್ಲಿ ಜೀವನ ನಡೆಸಲು ಬೇಕಾದ ಒಂದು ಸಾಧನವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ನಮ್ಮ ಜೊತೆಯಲ್ಲೇ ಇರಿ. ನಿಮ್ಮ ಹಣದ ನಿರ್ವಹಣೆಯನ್ನು ಮಾತ್ರವಲ್ಲದೆ ನಿಮ್ಮ ಆಲೋಚನೆ ಮತ್ತು ಪ್ರತಿದಿನದ ನಿರ್ಧಾರಗಳನ್ನು ಬದಲಾಯಿಸಬಲ್ಲ ಒಂದು ಅದ್ಭುತ ಪಯಣವನ್ನು ನೀವೀಗ ಆರಂಭಿಸಲಿದ್ದೀರಿ. ಬನ್ನಿ, ದ ಸೈಕಾಲಜಿ ಆಫ್ ಮನಿಯ ಜಗತ್ತಿಗೆ ಧುಮುಕೋಣ. ಇದನ್ನು ನೀವು ಕೇವಲ ಕೇಳಿಸಿಕೊಳ್ಳುವುದಿಲ್ಲ, ಅನುಭವಿಸುತ್ತೀರಿ. ಅಧ್ಯಾಯ 1. ಯಾರೂ ಹುಚ್ಚರಲ್ಲ. ನೋ ಒನ್ಸ್ ಕ್ರೇಜಿ. ಯಾರಾದರೂ ಹಣ ಖರ್ಚು ಮಾಡುವ ರೀತಿಯನ್ನು ನೋಡಿ, ಇವರಿಗೇನಾಗಿದೆ, ಹೀಗೆ ಮಾಡುತ್ತಿದ್ದಾರಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಉದಾಹರಣೆಗೆ, ಯಾರೋ ಒಬ್ಬರು ತಮ್ಮ ಅರ್ಧ ಸಂಬಳವನ್ನು ಐಷಾರಾಮಿ ಕಾರಿನ ಮೇಲೆ ವ್ಯಯಿಸುವುದು, ಪ್ರತಿವಾರ ಲಾಟರಿ ಟಿಕೆಟ್ ಕೊಳ್ಳುವುದು, ಅಥವಾ ಬ್ಯಾಂಕಿನಲ್ಲಿ ಹಣವಿದ್ದರೂ ಅದನ್ನು ಹೂಡಿಕೆ ಮಾಡಲು ಹೆದರುವುದು. ಹೊರಗಿನಿಂದ ನೋಡುವಾಗ ಇದು ಹುಚ್ಚುತನದಂತೆ ಕಾಣಿಸಬಹುದು, ಅಲ್ವೇ? ಆದರೆ ಇಲ್ಲಿ ಒಂದು ಸತ್ಯವಿದೆ. ಯಾರೂ ಹುಚ್ಚರಲ್ಲ. ಅವರ ಜಗತ್ತಿನಲ್ಲಿ, ಅವರ ಜೀವನದ ಅನುಭವಗಳ ಆಧಾರದ ಮೇಲೆ ಅವರು ಮಾಡುತ್ತಿರುವುದು ಅವರಿಗೆ ಅತ್ಯಂತ ಬುದ್ಧಿವಂತಿಕೆಯ ನಿರ್ಧಾರದಂತೆ ಕಾಣುತ್ತಿರುತ್ತದೆ. ಈ ಸತ್ಯವನ್ನು ನೀವು ಒಮ್ಮೆ ಅರ್ಥಮಾಡಿಕೊಂಡರೆ, ನೀವು ಇತರರನ್ನು ಟೀಕಿಸುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ಸ್ವಂತ ಹಣಕಾಸಿನ ನಿರ್ಧಾರಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ಹಣಕಾಸಿನ ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಆರಂಭಿಸುತ್ತೀರಿ. ಬನ್ನಿ, ಇದನ್ನು ವಿವರವಾಗಿ ತಿಳಿಯೋಣ. ಜನರು ನಿರ್ಧಾರಗಳನ್ನು ಅಂಕಿಅಂಶಗಳ ಆಧಾರದ ಮೇಲೆ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ತಮ್ಮ ಭಾವನೆಗಳು, ಅನುಭವಗಳು ಮತ್ತು ಅವರು ಬೆಳೆದು ಬಂದ ಪರಿಸರದ ಆಧಾರದ ಮೇಲೆ ತೆಗೆದುಕೊಳ್ಳುತ್ತಾರೆ. 2 ಮಕ್ಕಳನ್ನು ಕಲ್ಪಿಸಿಕೊಳ್ಳಿ. ಒಬ್ಬ ಮಗು ಆರ್ಥಿಕ ಹಿಂಜರಿತದ ಕಾಲದಲ್ಲಿ ಬೆಳೆಯುತ್ತಾನೆ. ಪೋಷಕರು ಕೆಲಸ ಕಳೆದುಕೊಳ್ಳುವುದು, ಬಿಲ್ಲುಗಳನ್ನು ಕಟ್ಟಲು ಪರದಾಡುವುದು ಮತ್ತು ಮನೆ ಹರಾಜಾಗಬಹುದೆಂಬ ಆತಂಕದಲ್ಲಿ ಪಿಸುಗುಟ್ಟುವುದನ್ನು ನೋಡಿ ಬೆಳೆಯುತ್ತಾನೆ. ಇನ್ನೊಬ್ಬ ಮಗು ಆರ್ಥಿಕ ಏಳಿಗೆಯ ಕಾಲದಲ್ಲಿ ಬೆಳೆಯುತ್ತಾನೆ. ಷೇರು ಮಾರುಕಟ್ಟೆ ಏರುತ್ತಿರುತ್ತದೆ, ಹಣದ ಹರಿವು ಹೆಚ್ಚಿರುತ್ತದೆ ಮತ್ತು ಪ್ರತಿ ಬೇಸಿಗೆಯಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗುತ್ತಿರುತ್ತಾರೆ. ಈಗ 20 ವರ್ಷಗಳ ನಂತರ ಇವರಿಬ್ಬರೂ ಹಣವನ್ನು ಒಂದೇ ರೀತಿ ನೋಡುತ್ತಾರೆಯೇ? ರಿಸ್ಕ್ ತೆಗೆದುಕೊಳ್ಳುವ ಬಗ್ಗೆ ಇಬ್ಬರ ಆಲೋಚನೆ ಒಂದೇ ಆಗಿರುತ್ತದೆಯೇ? ಖಂಡಿತ ಇಲ್ಲ. ಅವರಿಬ್ಬರೂ ಸಂಪೂರ್ಣವಾಗಿ ಭಿನ್ನವಾದ ವಾಸ್ತವಗಳಲ್ಲಿ ಬದುಕಿದ್ದಾರೆ. ಒಬ್ಬನು ಪ್ರತಿಯೊಂದು ರೂಪಾಯಿಯನ್ನು ಉಳಿಸಲು ಕಲಿಯುತ್ತಾನೆ, ಇನ್ನೊಬ್ಬನು ಧೈರ್ಯವಾಗಿ ರಿಸ್ಕ್ ತೆಗೆದುಕೊಳ್ಳಲು ಕಲಿಯುತ್ತಾನೆ. ಆದ್ದರಿಂದ ಒಬ್ಬನಿಗೆ ಬುದ್ಧಿವಂತಿಕೆ ಎನಿಸುವುದು ಇನ್ನೊಬ್ಬನಿಗೆ ಹುಚ್ಚುತನದಂತೆ ಕಾಣುವುದರಲ್ಲಿ ಆಶ್ಚರ್ಯವಿಲ್ಲ.
ನಾವು ಒಂದು ವಿಷಯವನ್ನು ಮರೆಯುತ್ತೇವೆ. ನೀವು ಪ್ರಪಂಚದ ಎಲ್ಲಾ ಫೈನಾನ್ಸ್ ಪುಸ್ತಕಗಳನ್ನು ಓದಿರಬಹುದು, ಆದರೆ ಬಾಡಿಗೆ ಕಟ್ಟಲು ಹಣವಿಲ್ಲದಿದ್ದಾಗ ಉಂಟಾಗುವ ಆತಂಕವನ್ನು ನೀವು ಅನುಭವಿಸದಿದ್ದರೆ, ಅಥವಾ ಗ್ರೋಸರಿ ಸ್ಟೋರ್ನಲ್ಲಿ ಕಾರ್ಡ್ ಸ್ವೈಪ್ ಮಾಡುವಾಗ ರಿಜೆಕ್ಟ್ ಆಗುತ್ತದೆಯೇ ಎಂದು ಪ್ರಾರ್ಥಿಸದಿದ್ದರೆ, ನಿಮಗೆ ಹಣದ ಒತ್ತಡದ ನಿಜವಾದ ನೋವು ತಿಳಿಯುವುದಿಲ್ಲ. ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ನೀವು ಚಾರ್ಟ್ಗಳನ್ನು ಓದಬಹುದು, ಆದರೆ ಆ ಕುಸಿತದಿಂದಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗಬಹುದೇ ಎಂದು ಮನೆಯಲ್ಲಿ ಕುಳಿತು ಆತಂಕಪಡುವುದನ್ನು ಯಾವ ಗ್ರಾಫ್ ಕೂಡ ತೋರಿಸಲಾರದು. ಮಾಹಿತಿಗಿಂತ ಭಾವನೆಗಳೇ ಹೆಚ್ಚು ಶಕ್ತಿವಂತ. ನಾವು ಹಣದ ನಿರ್ಧಾರಗಳನ್ನು ಮೆದುಳಿನಿಂದ ಮಾತ್ರವಲ್ಲ, ಹೃದಯದಿಂದಲೂ ತೆಗೆದುಕೊಳ್ಳುತ್ತೇವೆ. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ನೀವು ಹುಟ್ಟಿದ ವರ್ಷವೇ ನೀವು ಜೀವನವಿಡ ಹಣವನ್ನು ಹೇಗೆ ನೋಡುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ, ನೀವು 1990ರ ದಶಕದಲ್ಲಿ 20ನೇ ವಯಸ್ಸಿಗೆ ಕಾಲಿಟ್ಟಿದ್ದರೆ ಷೇರು ಮಾರುಕಟ್ಟೆ ಗಗನಕ್ಕೇರುತ್ತಿದ್ದನ್ನು ನೋಡಿದ್ದೀರಿ. ಆಗ ನಿಮಗೆ ಹೂಡಿಕೆಯ ಮೇಲೆ ನಂಬಿಕೆಯಿರುತ್ತದೆ. ಅದೇ ನೀವು 1970ರ ದಶಕದಲ್ಲಿ 20ನೇ ವಯಸ್ಸಿನವರಾಗಿದ್ದರೆ ಮಾರುಕಟ್ಟೆ ಎಲ್ಲಿಯೂ ಬೆಳೆದಿರಲಿಲ್ಲ. ಹಣದುಬ್ಬರ ವಿಪರೀತವಾಗಿತ್ತು. ನಿಮಗೆ ಷೇರು ಮಾರುಕಟ್ಟೆ ಎಂದರೆ ಅಪಾಯಕಾರಿ ಎಂದು ಅನಿಸಬಹುದು. ಇದು ಯಾರೋ ಒಬ್ಬರು ಸ್ಮಾರ್ಟ್ ಅಥವಾ ದಡ್ಡ ಎಂಬ ವಿಷಯವಲ್ಲ, ಇದು ಕೇವಲ ಸಮಯದ ವಿಷಯ. ಲಾಟರಿ ಟಿಕೆಟ್ ಕೊಳ್ಳುವ ಬಡವರನ್ನು ನೋಡಿ ನಗುವವರಿದ್ದಾರೆ, ಆದರೆ ಅವರ ಜಾಗದಲ್ಲಿ ನಿಂತು ಯೋಚಿಸಿ. ಜೀವನವಿಡಾ ಕಷ್ಟಪಟ್ಟು ಕೆಲಸ ಮಾಡುವ ಅವರಿಗೆ ಯಾವುದೇ ರಜೆಯಿಲ್ಲದೆ, ಮಕ್ಕಳ ಶಿಕ್ಷಣಕ್ಕೆ ಉಳಿತಾಯವಿಲ್ಲದ ಬದುಕಿನಲ್ಲಿ ಆ ಒಂದು ಲಾಟರಿ ಟಿಕೆಟ್ ಮಾತ್ರ ನನ್ನ ಬದುಕು ಎಂದಾದರೂ ಬದಲಾಗಬಹುದು ಎಂಬ ಭರವಸೆಯನ್ನು ನೀಡುತ್ತದೆ. ಅವರು ಕೊಳ್ಳುತ್ತಿರುವುದು ಕೇವಲ ಟಿಕೆಟ್ ಅಲ್ಲ, ಒಂದು ಕನಸನ್ನು. ನಿಜವೇನೆಂದರೆ, ನಾವೆಲ್ಲರೂ ನಮ್ಮ ಜೀವನದ ಅನುಭವಗಳಿಗೆ ತಕ್ಕಂತೆ ಹಣದ ಬಗ್ಗೆ ಒಂದೊಂದು ಕಥೆಯನ್ನು ನಮಗೆ ನಾವೇ ಹೇಳಿಕೊಳ್ಳುತ್ತಿದ್ದೇವೆ. ಅದು ಹೂಡಿಕೆಯಾಗಿರಲಿ, ಲಾಟರಿಯಾಗಿರಲಿ, ಅಥವಾ ರಿಟೈರ್ಮೆಂಟ್ ಅಕೌಂಟ್ ಆಗಿರಲಿ, ನಾವೆಲ್ಲರೂ ಸುರಕ್ಷಿತವಾಗಿರಲು ಪ್ರಯತ್ನಿಸುತ್ತಿದ್ದೇವೆ ಅಷ್ಟೇ. ಮಾರ್ಗನ್ ಹೌಸಲ್ ಇನ್ನೊಂದು ಮುಖ್ಯ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಯಾರಿಗೂ ತಾವೇನು ಮಾಡುತ್ತಿದ್ದೇವೆ ಎಂಬುದು ಪೂರ್ತಿಯಾಗಿ ತಿಳಿದಿಲ್ಲ. ಯಾಕೆಂದರೆ ಕ್ರೆಡಿಟ್ ಕಾರ್ಡ್ಗಳು, ಮ್ಯೂಚುವಲ್ ಫಂಡ್ಗಳು, ಸ್ಟಾಕ್ ಮಾರ್ಕೆಟ್ ಆಪ್ಗಳು ಇವೆಲ್ಲವೂ ಬಹಳ ಇತ್ತೀಚಿನವು. ಕೇವಲ 2 ತಲೆಮಾರುಗಳ ಹಿಂದೆ ಜನರ ಬಳಿ ನಿವೃತ್ತಿ ಎಂಬ ಯೋಜನೆಯೇ ಇರಲಿಲ್ಲ. ಅವರು ಕೆಲಸ ಮಾಡಲು ಸಾಧ್ಯವಾಗದವರೆಗೂ ದುಡಿಯುತ್ತಿದ್ದರು. ನಾವು ಹಣದ ವಿಷಯದಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೇವೆ ಎಂದರೆ ನಾವು ಬೇಜವಾಬ್ದಾರಿ ಎಂದರ್ಥವಲ್ಲ, ಬದಲಾಗಿ ನಾವೆಲ್ಲರೂ ಈ ಆಧುನಿಕ ಹಣಕಾಸಿನ ಜಗತ್ತಿಗೆ ಹೊಸಬರು ಎಂದರ್ಥ. ಈ ಅಧ್ಯಾಯದ ನಿಜವಾದ ಪಾಠವಿಷ್ಟೇ: ಪ್ರತಿಯೊಬ್ಬರ ಹಣಕಾಸಿನ ನಿರ್ಧಾರಗಳು ಅವರ ದೃಷ್ಟಿಯಲ್ಲಿ ಸರಿಯಾಗಿಯೇ ಇರುತ್ತವೆ. ಆದ್ದರಿಂದ ಇವರು ಯಾಕೆ ಇಷ್ಟು ಬೇಜವಾಬ್ದಾರಿಯಾಗಿದ್ದಾರೆ ಎಂದು ಕೇಳುವ ಬದಲು ಅವರು ಯಾವ ಕಥೆಯನ್ನು ನಂಬುತ್ತಿದ್ದಾರೆ ಎಂದು ಕೇಳಿ. ನಿಮ್ಮ ಹಳೆಯ ತಪ್ಪುಗಳಿಗಾಗಿ ನಿಮ್ಮನ್ನು ನೀವು ದಂಡಿಸಿಕೊಳ್ಳಬೇಡಿ, ಬದಲಾಗಿ ಆ ಸಮಯದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಯೋಚಿಸಿ. ಇದು ನಿಮ್ಮನ್ನು ಹಣದ ವಿಷಯದಲ್ಲಿ ಮಾತ್ರವಲ್ಲ, ಜನರ ವಿಷಯದಲ್ಲೂ ಹೆಚ್ಚು ಸಹಾನುಭೂತಿಯವರನ್ನಾಗಿ ಮಾಡುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳೊಬ್ಬರು ತಾವು ಶ್ರೀಮಂತರಾಗಲು ಅವರ ನಿಯಂತ್ರಣದಲ್ಲಿರುವ ಒಂದು ವಿಷಯವೇ ಕಾರಣ ಎಂದು ಹೇಳುತ್ತಾರೆ. ಅದು ಯಾವುದು? ಕೇಳಲು ಮರೆಯಬೇಡಿ. ಅಧ್ಯಾಯ 2: ಅದೃಷ್ಟ ಮತ್ತು ರಿಸ್ಕ್. ಲಕ್ ಅಂಡ್ ರಿಸ್ಕ್. ಒಂದೇ ತರಹದ ಬುದ್ಧಿವಂತಿಕೆ, ಅಷ್ಟೇ ಪರಿಶ್ರಮ ಹೊಂದಿದ ಇಬ್ಬರು ವ್ಯಕ್ತಿಗಳನ್ನು ಕಲ್ಪಿಸಿಕೊಳ್ಳಿ. ಒಬ್ಬನು ಅರಮನೆಯಂತಹ ಮನೆಯಲ್ಲಿ ವಾಸಿಸುತ್ತಾನೆ, ಇನ್ನೊಬ್ಬನು ದಿವಾಲಿಯಾಗಿ ಬೀದಿಗೆ ಬರುತ್ತಾನೆ. ಏಕೆ ಹೀಗಾಗುತ್ತದೆ? ಒಬ್ಬನ ನಿರ್ಧಾರ ಅದ್ಭುತವಾಗಿ, ಇನ್ನೊಬ್ಬನ ನಿರ್ಧಾರ ಘೋರ ತಪ್ಪಾಗಿ ಕಾಣಲು ಕಾರಣವೇನು? ಹೆಚ್ಚು ಮಂದಿ ಒಪ್ಪಿಕೊಳ್ಳದ ಒಂದು ಕಹಿ ಸತ್ಯವಿಲ್ಲಿದೆ: ಸಕ್ಸೆಸ್ ಎನ್ನುವುದು ಕೇವಲ ಕೌಶಲ್ಯವಲ್ಲ, ಮತ್ತು ಸೋಲು ಎನ್ನುವುದು ಕೇವಲ ತಪ್ಪಲ್ಲ. ತೆರೆಯ ಮರೆಯಲ್ಲಿ 2 ಅದೃಶ್ಯ ಶಕ್ತಿಗಳು ಯಾವಾಗಲೂ ಕೆಲಸ ಮಾಡುತ್ತಿರುತ್ತವೆ. ಅವೇ ಅದೃಷ್ಟ ಮತ್ತು ರಿಸ್ಕ್. ಈ ಅಧ್ಯಾಯದಲ್ಲಿ ಈ ಅದೃಶ್ಯ ಶಕ್ತಿಗಳು ನಮ್ಮ ಆರ್ಥಿಕ ಜೀವನವನ್ನು ನಮಗೆ ತಿಳಿಯದಂತೆ ಹೇಗೆ ರೂಪಿಸುತ್ತವೆ ಎಂಬುದನ್ನು ನಾವು ತಿಳಿಯಲಿದ್ದೇವೆ. ನಮಗೆಲ್ಲ ಬಿಲ್ ಗೇಟ್ಸ್ ಗೊತ್ತೇ ಇದ್ದಾರೆ. ಮೈಕ್ರೋಸಾಫ್ಟ್ ಸಂಸ್ಥಾಪಕ, ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಅದ್ಭುತ ಪ್ರತಿಭಾವಂತರು ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ನಿಮಗೆ ತಿಳಿಯದ ಒಂದು ಕುತೂಹಲಕರ ವಿಷಯವಿದೆ. 1968ರಲ್ಲಿ ಜಗತ್ತಿನ ಬಹುತೇಕ ಶಾಲೆಗಳಿಗೆ ಕಂಪ್ಯೂಟರ್ ಅಂದರೇನು ಎಂದೇ ತಿಳಿಯದಿರುವಾಗ ಬಿಲ್ ಗೇಟ್ಸ್ ಓಡುತ್ತಿದ್ದ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಇತ್ತು. ಆಗ ಜಗತ್ತಿನಾದ್ಯಂತ ಇದ್ದ ಕೋಟ್ಯಾಂತರ ವಿದ್ಯಾರ್ಥಿಗಳಲ್ಲಿ ಇಂತಹ ತಂತ್ರಜ್ಞಾನದ ಸೌಲಭ್ಯವಿದ್ದದ್ದು ಕೇವಲ 300 ಜನ ವಿದ್ಯಾರ್ಥಿಗಳಿಗೆ ಮಾತ್ರ. ಬಿಲ್ ಗೇಟ್ಸ್ ಆ 300 ಜನರಲ್ಲಿ ಒಬ್ಬರಾಗಿದ್ದರು. ಅವರು ಪ್ರತಿಭಾವಂತರಾಗಿದ್ದರು, ಕಷ್ಟಪಟ್ಟು ದುಡಿದರೂ ನಿಜ. ಆದರೆ ಲಕ್ಷಕ್ಕೊಬ್ಬರಿಗೆ ಸಿಗುವ ಅಂತಹ ಒಂದು ಮುನ್ನಡೆ ಅವರಿಗೆ ಸಿಗದಿದ್ದರೆ ಮೈಕ್ರೋಸಾಫ್ಟ್ ಹುಟ್ಟುತ್ತೇಯೇ?
ಸ್ವತಃ ಬಿಲ್ ಗೇಟ್ಸ್ ಅವರೇ ಒಪ್ಪಿಕೊಳ್ಳುವಂತೆ ಅಂದು ಆ ಶಾಲೆಗೆ ಕಂಪ್ಯೂಟರ್ ಬಂದಿದ್ದು ಅವರ ಪಾಲಿನ ದೊಡ್ಡ ಅದೃಷ್ಟ. ಅದೇ ಸಮಯದಲ್ಲಿ ಅವರ ಆತ್ಮೀಯ ಗೆಳೆಯ ಕೆಂಟ್ ಎವಾನ್ಸ್ ಅವರ ಕಥೆ ನೋಡಿ. ಕೆಂಟ್ ಕೂಡ ಬಿಲ್ ಗೇಟ್ಸ್ ಅವರಷ್ಟೇ ಪ್ರತಿಭಾವಂತ ಮತ್ತು ಕಂಪ್ಯೂಟರ್ ಬಗ್ಗೆ ಅಷ್ಟೇ ಆಸಕ್ತಿ ಇದ್ದವರು. ಅವರಿಬ್ಬರೂ ಸೇರಿ ಕಂಪನಿ ಕಟ್ಟುವ ಕನಸು ಕಂಡಿದ್ದರು. ಆದರೆ ಒಂದು ವಾರಾಂತ್ಯದಲ್ಲಿ ಪರ್ವತಾರೋಹಣಕ್ಕೆ ಹೋಗಿದ್ದ ಕೆಂಟ್ ಅಲ್ಲಿ ನಡೆದ ಅಪಘಾತದಲ್ಲಿ ಮರಣ ಹೊಂದಿದರು. ಪರ್ವತಾರೋಹಣದಲ್ಲಿ ಇಂತಹ ಅಪಘಾತ ನಡೆಯುವ ಸಾಧ್ಯತೆ 10 ಲಕ್ಷದಲ್ಲಿ ಒಂದಿರುತ್ತದೆ. ಇದನ್ನು ನಾವು ರಿಸ್ಕ್ ಎನ್ನಬಹುದು. ಒಂದೇ ರೀತಿಯ ಕನಸು, ಒಂದೇ ರೀತಿಯ ಪ್ರತಿಭೆ, ಆದರೆ ಅದೃಷ್ಟ ಒಬ್ಬರನ್ನು ಶಿಖರಕ್ಕೇರಿಸಿದರೆ ರಿಸ್ಕ್ ಇನ್ನೊಬ್ಬರ ಭವಿಷ್ಯವನ್ನೇ ಕಿತ್ತುಕೊಂಡಿತು. ಅದೃಷ್ಟ ಮತ್ತು ರಿಸ್ಕ್ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇವು ನಿಮ್ಮ ನಿಯಂತ್ರಣದಲ್ಲಿಲ್ಲದ ಶಕ್ತಿಗಳು. ಇವು ಬುದ್ಧಿವಂತಿಕೆ ಅಥವಾ ಪರಿಶ್ರಮಗಿಂತ ಹೆಚ್ಚು ಪ್ರಭಾವ ಬೀರಬಲ್ಲವು. ಹೊರಗಿನಿಂದ ನೋಡುವಾಗ ನಾವು ಯಶಸ್ವಿಯಾದವನನ್ನು ಜೀನಿಯಸ್ ಎಂದು, ಸೋತವನನ್ನು ದಡ್ಡ ಎಂದು ಕರೆಯುತ್ತೇವೆ. ಆದರೆ ಯಶಸ್ವಿಯಾದವನಿಗೆ ಯಾವುದೋ ದೊಡ್ಡ ಕ್ಲೈಂಟ್ ಸಿಕ್ಕಿರಬಹುದು, ಅದೃಷ್ಟ. ಸೋತವನಿಗೆ ಯಾವುದೋ ಅನಿಶ್ಚಿತ ಅನಾರೋಗ್ಯ ಕಾಡಿರಬಹುದು, ರಿಸ್ಕ್. ನಾವು ಇದನ್ನು ಒಪ್ಪಿಕೊಳ್ಳಲು ಇಷ್ಟಪಡುವುದಿಲ್ಲ. ಯಾಕೆಂದರೆ ಅದೃಷ್ಟ ಅನ್ಯಾಯವೆನಿಸುತ್ತದೆ ಮತ್ತು ರಿಸ್ಕ್ ಭಯ ಹುಟ್ಟಿಸುತ್ತದೆ. ಆದರೆ ನಾವು ಇದನ್ನು ನಿರ್ಲಕ್ಷಿಸಿದರೆ ನಮಗೆ ಮಿಥ್ಯ ಆತ್ಮವಿಶ್ವಾಸ ಬರುತ್ತದೆ. ಇತರರ ಯಶಸ್ಸನ್ನು ನೋಡಿ ಅಂಧವಾಗಿ ಅನುಕರಿಸಲು ಹೋದರೆ ಅವರ ಯಶಸ್ಸಿನ ಹಿಂದಿರುವ ಅದೃಷ್ಟ ನಮಗೆ ಸಿಗದಿರಬಹುದು. ಹಾಗೆಯೇ ನಮ್ಮ ಸೋಲಿಗೆ ನಮ್ಮನ್ನು ನಾವು ಹೀಯಾಳಿಸಿಕೊಳ್ಳುವುದು ಸರಿಯಲ್ಲ. ಯಾಕೆಂದರೆ ಆ ಸೋಲಿನಲ್ಲಿ ನಮ್ಮ ಕೈಮೀರಿದ ರಿಸ್ಕಿನ ಪಾಲಿರಬಹುದು. ಮಾರ್ಗನ್ ಹೌಸಲ್ ಒಂದು ಅದ್ಭುತ ಮಾತು ಹೇಳುತ್ತಾರೆ: ಯಶಸ್ಸು ಒಬ್ಬ ಕೆಟ್ಟ ಶಿಕ್ಷಕ. ಅದು ಬುದ್ಧಿವಂತ ಜನರಿಗೆ ತಾನು ಎಂದಿಗೂ ಸೋಲಲಾರೆ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತದೆ. ಆದ್ದರಿಂದ ನೀವು ಗೆದ್ದಾಗ ಅದು ನಿಮ್ಮ ತಲೆಗೆ ಏರಬಾರದು, ಸೋತಾಗ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗಬಾರದು. ಕೆಲವೊಮ್ಮೆ ನೀವು ಏನು ಮಾಡಿದ್ದೀರಿ ಎಂಬುದು ಮುಖ್ಯವಾಗಿರುವುದಿಲ್ಲ, ಬದಲಾಗಿ ಅದೃಷ್ಟ ಅಥವಾ ರಿಸ್ಕ್ ತನ್ನ ಕೆಲಸ ಮಾಡಿದೇ ಅಷ್ಟೇ. ಈ ಅಧ್ಯಾಯದ ದೊಡ್ಡ ಪಾಠವಿಷ್ಟೇ: ಪ್ರತಿಯೊಬ್ಬರ ಹಣಕಾಸಿನ ನಿರ್ಧಾರಗಳು ಅವರ ದೃಷ್ಟಿಯಲ್ಲಿ ಸರಿಯಾಗಿಯೇ ಇರುತ್ತವೆ. ಆದ್ದರಿಂದ ಇವರು ಯಾಕೆ ಇಷ್ಟು ಬೇಜವಾಬ್ದಾರಿಯಾಗಿದ್ದಾರೆ ಎಂದು ಕೇಳುವ ಬದಲು ಅವರು ಯಾವ ಕಥೆಯನ್ನು ನಂಬುತ್ತಿದ್ದಾರೆ ಎಂದು ಕೇಳಿ. ನಿಮ್ಮ ಹಳೆಯ ತಪ್ಪುಗಳಿಗಾಗಿ ನಿಮ್ಮನ್ನು ನೀವು ದಂಡಿಸಿಕೊಳ್ಳಬೇಡಿ. ಬದಲಾಗಿ ಆ ಸಮಯದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಯೋಚಿಸಿ. ಇದು ನಿಮ್ಮನ್ನು ಹಣದ ವಿಷಯದಲ್ಲಿ ಮಾತ್ರವಲ್ಲ, ಜನರ ವಿಷಯದಲ್ಲೂ ಹೆಚ್ಚು ಸಹಾನುಭೂತಿಯವರನ್ನಾಗಿ ಮಾಡುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳೊಬ್ಬರು ತಾವು ಶ್ರೀಮಂತರಾಗಲು ಅವರ ನಿಯಂತ್ರಣದಲ್ಲಿರುವ ಒಂದು ವಿಷಯವೇ ಕಾರಣ ಎಂದು ಹೇಳುತ್ತಾರೆ. ಅದು ಯಾವುದು? ಕೇಳಲು ಮರೆಯಬೇಡಿ. ಅಧ್ಯಾಯ 3: ಎಂದಿಗೂ ಸಾಕಾಗುವುದಿಲ್ಲ, ನೆವರ್ ಎನಫ್. ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಆರಾಮವಾಗಿ ಸೋಫಾದ ಮೇಲೆ ಕುಳಿತಿದ್ದೀರಿ. ನಿಮ್ಮ ಎಲ್ಲಾ ಬಿಲ್ಗಳನ್ನು ಕಟ್ಟಿದ್ದೀರಿ, ಫ್ರಿಡ್ಜ್ ತುಂಬಿದೆ, ಬ್ಯಾಂಕಿನಲ್ಲೂ ಸ್ವಲ್ಪ ಹಣವಿದೆ. ನಿಮಗೆ ನೆಮ್ಮದಿ ಅನಿಸಬೇಕು ಅಲ್ವೇ? ಆದರೆ ನಿಮ್ಮ ಮನಸ್ಸು ಮಾತ್ರ ಓಡುತ್ತಲೇ ಇದೆ. ಇದಿಷ್ಟೇ ಸಾಕೆ? ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತೇನೋ? ಆತಂಕ ನಿಲ್ಲಲು ಎಷ್ಟು ಬೇಕು? ನಿಜವಾಗಿ ಸಂತೋಷವಾಗಿರಲು ಎಷ್ಟು ಬೇಕು? ಇಂದಿಗೆ ಮಾತ್ರವಲ್ಲ, ಜೀವನ ಪೂರ್ತಿ ಸುರಕ್ಷಿತವಾಗಿರಲು ಎಷ್ಟು ಬೇಕು? ಅಚ್ಚರಿಯ ವಿಷಯವೇನೆಂದರೆ, ನೀವು ಹೆಚ್ಚು ಸಂಪಾದಿಸಿದಷ್ಟು ಈ ಪ್ರಶ್ನೆಗಳು ಕೇಳಿಬರುವುದು ನಿಲ್ಲುವುದಿಲ್ಲ. ಅದು ತನ್ನ ಗುರಿಯನ್ನು, ಗೋಲ್ ಪೋಸ್ಟ್, ಮುಂದೆ ತಳ್ಳುತ್ತಲೇ ಇರುತ್ತದೆ. ಸಾಕಷ್ಟು ಎನ್ನುವುದು ಬಿಸಿಲುಗುದುರೆಯಂತೆ. ನೀವು ಸಮೀಪ ಹೋದಷ್ಟು ಅದು ದೂರ ಸರಿಯುತ್ತಲೇ ಇರುತ್ತದೆ. ಈ ಅಧ್ಯಾಯವು ಇನ್ನಷ್ಟು ಬೇಕು ಎಂಬ ಈ ಅಪಾಯಕಾವಿ ಬಲೆಯ ಬಗ್ಗೆ ಇದೆ. ಈ ಬಲೆಗೆ ಬಿದ್ದು ತಾವು ಸಂಪಾದಿಸಿದ್ದನ್ನೆಲ್ಲ ಕಳೆದುಕೊಂಡ ಶ್ರೀಮಂತರ ಕಥೆಗಳನ್ನು ನಾವಿಲ್ಲಿ ನೋಡಲಿದ್ದೇವೆ. ನಮಗೆ ನಾವೇ ಒಂದು ಸರಳ ಪ್ರಶ್ನೆ ಕೇಳಿಕೊಳ್ಳೋಣ: ನನ್ನ ಬಳಿ ಸಾಕಷ್ಟು ಇದೆ ಎಂದು ನಮಗೆ ಯಾಕೆ ಅನಿಸುವುದಿಲ್ಲ? ಏಕೆಂದರೆ ನಮಗೆ ಹೆಚ್ಚು ಹಣ ಅಥವಾ ಯಶಸ್ಸು ಸಿಕ್ಕ ತಕ್ಷಣ ನಾವು ನಮ್ಮನ್ನು ನಮಗಿಂತ ಹೆಚ್ಚು ಶ್ರೀಮಂತರಾಗಿರುವವರ ಜೊತೆ ಹೋಲಿಸಿಕೊಳ್ಳಲು ಶುರುಮಾಡುತ್ತೇವೆ. ಈ ಹೋಲಿಕೆಗೆ ಕೊನೆಯೇ ಇಲ್ಲ. ಒಂದು ನೈಜ ಕಥೆಯನ್ನು ನೋಡಿ. ಭಾರತದ ಬಡತನದಲ್ಲಿ ಹುಟ್ಟಿದ ರಜತ್ ಗುಪ್ತಾ ವಿಶ್ವದ ಪ್ರತಿಷ್ಠಿತ ಮೆಕೆನ್ಝಿ ಸಂಸ್ಥೆಯ ಸಿಇಒ ಆದರು. ಭಾರತದ ಧೂಳಿನ ರಸ್ತೆಗಳಿಂದ ಮ್ಯಾನ್ಹಟ್ಟನ್ನ ಎಸಿ ರೂಂಗಳವರೆಗೆ ಅವರು ಬೆಳೆದರು. ಅವರ ಆಸ್ತಿ ಸುಮಾರು $100 ಮಿಲಿಯನ್ ಹೆಚ್ಚಿತ್ತು. ಗೌರವ, ಹಣ, ಪ್ರಭಾವ ಎಲ್ಲವೂ ಇತ್ತು. ಆದರೆ ಬಿಲಿಯನೇರ್ಗಳ ಜೊತೆ ಕುಳಿತಾಗ ಅವರಿಗೆ ತಾನು ಚಿಕ್ಕವನು ಎಂದು ಅನಿಸತೊಡಗಿತು. ತಾನೂ ಅತಿ ಬೇಗ ಬಿಲಿಯನೇರ್ ಆಗಬೇಕು ಎಂಬ ಆಸೆಯಿಂದ ಅವರು ರಹಸ್ಯ ಆರ್ಥಿಕ ಮಾಹಿತಿಯನ್ನು ತಮ್ಮ ಗೆಳೆಯನಿಗೆ ನೀಡಿದರು. ಫಲ: ಅವರು ಜೈಲು ಸೇರಿದರು, ಗಳಿಸಿದ ಗೌರವ, ವೃತ್ತಿಜೀವನ ಎಲ್ಲವನ್ನೂ ಕಳೆದುಕೊಂಡರು. ಯಾವುದಕ್ಕಾಗಿ? ಅವರ ಬಳಿ ಈಗಾಗಲೇ ಅಗತ್ಯಕ್ಕಿಂತ ಹೆಚ್ಚಿದ್ದರೂ ಆ ಇನ್ನಷ್ಟೋ ಎಂಬ ಆಸೆಯಿಂದಾಗಿ. ಬರ್ನಿ ಮೇಡಾಫ್ನ ಕಥೆಯೂ ಅಷ್ಟೇ. ಅವರೀಗಾಗಲೇ ಯಶಸ್ವಿ ಉದ್ಯಮಿಯಾಗಿದ್ದರು, ಆದರೆ ಅವರಿಗೆ ಅದು ಸಾಕಾಗಲಿಲ್ಲ. ಹೆಚ್ಚು ಹಣದ ಆಸೆಗೆ ಬಿದ್ದು ಜನರ ಹಣವನ್ನು ವಂಚಿಸಿದರು, ಕೊನೆಗೆ ಜೈಲಿನಲ್ಲೇ ಪ್ರಾಣಬಿಟ್ಟರು. ಅವರಿಗೆ ಹಣದ ಕೊರತೆ ಇರಲಿಲ್ಲ, ಅವರಿಗೆ ತೃಪ್ತಿ ಇರಲಿಲ್ಲ.
ಮಾರ್ಗನ್ ಹೌಸೆಲ್ ಬಹಳ ಸರಳವಾಗಿ ಹೇಳುತ್ತಾರೆ, ನಿಮ್ಮ ಬಳಿ ಇರುವುದನ್ನು ಮತ್ತು ನಿಮಗೆ ಅಗತ್ಯವಿರುವುದನ್ನು, ನಿಮ್ಮ ಬಳಿ ಇಲ್ಲದ ಮತ್ತು ನಿಮಗೆ ಅಗತ್ಯವಿಲ್ಲದ ವಿಷಯಕ್ಕಾಗಿ ಪಣಕ್ಕಿಡುವುದು ದಡ್ಡತನ. ಆದರೂ ಜನರು ಇದನ್ನು ಮಾಡುತ್ತಾರೆ. ದೊಡ್ಡ ಕೆಲಸದಲ್ಲಿರುವವರು ಇನ್ನೂ ಹೆಚ್ಚು ಹಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳುತ್ತಾರೆ. ನೆರೆಯವರ ಮನೆ ದೊಡ್ಡದಿದೆ ಎಂದು ತಮ್ಮ ಸುಂದರ ಮನೆಯ ಬಗ್ಗೆ ಅಸಮಾಧಾನ ಪಡುತ್ತಾರೆ. ಮಿಲಿಯನೇರ್ಗಳು ಬಿಲಿಯನೇರ್ ಆಗಲು ಹಾತೊರೆಯುತ್ತಾರೆ. ಇದು ಸಾಮಾಜಿಕ ಹೋಲಿಕೆ. ನೀವು ವರ್ಷಕ್ಕೆ 10 ಲಕ್ಷ ಗಳಿಸುತ್ತಿದ್ದರೆ ಅದು ಸಾಕನಿಸಬಹುದು. ಆದರೆ ನಿಮ್ಮ ಸಹೋದ್ಯೋಗಿ 20 ಲಕ್ಷ ಗಳಿಸುತ್ತಿದ್ದಾನೆ ಎಂದು ತಿಳಿದ ತಕ್ಷಣ ನಿಮ್ಮ 10 ಲಕ್ಷ ನಿಮಗೆ ಕಡಿಮೆಯೆನಿಸಲು ಶುರುಮಾಡುತ್ತದೆ. ಇದು ಬಫೆ ಊಟದಂತೆ. ನಿಮ್ಮ ಹೊಟ್ಟೆ ತುಂಬಿದ್ದರೂ ಪಕ್ಕದವರು ಯಾವುದೋ ವಿಶೇಷ ತಿನಿಸು ತಿನ್ನುತ್ತಿರುವುದನ್ನು ನೋಡಿ ನೀವು ಮತ್ತಷ್ಟು ತಿನ್ನಲು ಹೋಗುತ್ತೀರಿ. ಕೊನೆಗೆ ಹೊಟ್ಟೆ ಕೆಡಿಸಿಕೊಳ್ಳುತ್ತೀರಿ. ನಿಮ್ಮ ಹೊಟ್ಟೆ ಏನು ಹೇಳುತ್ತಿದೆ ಎನ್ನುವುದಕ್ಕಿಂತ ಬೇರೆಯವರ ತಟ್ಟೆಯಲ್ಲಿ ಏನಿದೆ ಎನ್ನುವುದೇ ನಿಮಗೆ ಮುಖ್ಯವಾಗುತ್ತದೆ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ನನಗೆ ಇದಿಷ್ಟು ಸಾಕು ಎಂದು ತಿಳಿದುಕೊಳ್ಳುವುದು ಹಣಕಾಸಿನ ಜಗತ್ತಿನ ಅತಿ ದೊಡ್ಡ ಕೌಶಲ್ಯ. ಇದು ನೀವು ಕಷ್ಟಪಟ್ಟು ಕಟ್ಟಿದ ಬದುಕನ್ನು ಹಾಳು ಮಾಡದಂತೆ ನಿಮ್ಮನ್ನು ತಡೆಯುತ್ತದೆ. ಮುಂದಿನ ಬಾರಿ ನೀವು ಏನಾದರೂ ಒತಿಯಾಗಿ ಬೆನ್ನಟ್ಟುವಾಗ ಕೇಳಿಕೊಳ್ಳಿ, ನನ್ನ ಬದುಕನ್ನು ಚೆನ್ನಾಗಿ ನಡೆಸಲು ಈಗಾಗಲೇ ನನ್ನ ಬಳಿ ಸಾಕಷ್ಟು ಇದೆಯೇ? ಉತ್ತರ ಹೌದು ಎಂದಾದರೆ ವೇಗವಾಗಿ ಓಡುವುದಕ್ಕಿಂತ ನಿಂತು ಸುತ್ತಲಿನ ಸೌಂದರ್ಯವನ್ನು ಆನಂದಿಸುವುದು ಬುದ್ಧಿವಂತಿಕೆ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದರೆ ಅತಿ ಹೆಚ್ಚು ಆಸ್ತಿ ಇರುವವನಲ್ಲ, ಬದಲಾಗಿ ಯಾವಾಗ ನಿಲ್ಲಿಸಬೇಕು ಎಂದು ತಿಳಿದವನು. ನಿಮ್ಮ ಮಿತಿಯನ್ನು ನೀವೇ ನಿರ್ಧರಿಸಿದಾಗ ಬೇರೆಯವರ ಹೋಲಿಕೆ ನಿಮ್ಮ ಜೀವನವನ್ನು ನಿಯಂತ್ರಿಸುವುದು ನಿಲ್ಲುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಹಣದ ಮೌಲ್ಯವನ್ನು ಹೆಚ್ಚಿಸುವ ಒಂದು ರಹಸ್ಯ ಸೂಪರ್ ಪವರ್ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಿಮ್ಮ ಅದೃಷ್ಟ ಅಥವಾ ಆದಾಯಕ್ಕೆ ಸಂಬಂಧಿಸಿದ್ದಲ್ಲ. ಇದು ಬಹಳ ಸರಳವಾಗಿದ್ದು ಆದರೆ ಅಷ್ಟೇ ಪ್ರಭಾವಶಾಲಿಯಾಗಿದೆ. ಅಧ್ಯಾಯ 4: ಬೆರಗುಗೊಳಿಸುವ ಕಂಪೌಂಡಿಂಗ್. ಸಂಪತ್ತನ್ನು ನಿರ್ಮಿಸುವಲ್ಲಿ ಅತ್ಯಂತ ಶಕ್ತಿಯುತವಾದ ಸಾಧನವೇನು? ದೊಡ್ಡ ಮೊತ್ತದ ಸಂಬಳವೇನೆ? ಅಥವಾ ಯಾವುದೋ ಜೀನಿಯಸ್ ಹೂಡಿಕೆ ತಂತ್ರವೇನೆ? ಅಥವಾ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವಂತಹ ಅದ್ಭುತ ಬಿಸ್ನೆಸ್ ಐಡಿಯಾನೇ? ಇಲ್ಲ, ಇವ್ಯಾವುದೂ ಅಲ್ಲ. ಆ ಶಕ್ತಿ ಈಗಾಗಲೇ ನಿಮ್ಮ ಕೈಯಲ್ಲಿದೆ. ಅದು ಬಹಳ ಆಕರ್ಷಕವಾಗಿಯೇನು ಕಾಣಿಸುವುದಿಲ್ಲ. ಅದು ಸ್ವಲ್ಪ ಬೋರ್ ಹೊಡೆಯುವ ವಿಷಯವೂ ಆಗಿದೆ. ಆದರೆ ಅದು ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ. ಮಾರ್ಗನ್ ಹೌಸೆಲ್ ಇದನ್ನು ಕನ್ಫೌಂಡಿಂಗ್ ಕಂಪೌಂಡಿಂಗ್, ಬೆರಗುಗೊಳಿಸುವ ಚಕ್ರಬಡ್ಡಿಯ ಶಕ್ತಿ ಎಂದು ಕರೆಯುತ್ತಾರೆ. ಈ ನಿಧಾನಗತಿಯ ಶಕ್ತಿಯು ಹೇಗೆ ಬೃಹತ್ ಯಶಸ್ಸಿನ ಕಥೆಗಳ ಹಿಂದೆ ಅಡಗಿದೆ ಎಂಬುದನ್ನು ನಾವಿಲ್ಲಿ ನೋಡಲಿದ್ದೇವೆ. ನಮಗೆಲ್ಲ ತಿಳಿದಿರುವ ವಾರೆನ್ ಬಫೆಟ್ ಅವರ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಬಫೆಟ್ ಒಬ್ಬ ಅತ್ಯುತ್ತಮ ಹೂಡಿಕೆದಾರ ಎಂಬುದು ನಿಜ. ಆದರೆ ಅವರ ಅಸಲಿ ಶ್ರೀಮಂತಿಕೆಯ ರಹಸ್ಯವಿರುವುದು ಅವರು ಎಷ್ಟು ವರ್ಷಗಳಿಂದ ಹೂಡಿಕೆ ಮಾಡುತ್ತಿದ್ದಾರೆ ಎಂಬಲ್ಲಿ. ಅವರು ತಮ್ಮ 10ನೇ ವಯಸ್ಸಿನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಶುರುಮಾಡಿದ್ದರು. ಜನರು ಹಣಕಾಸಿನ ಬಗ್ಗೆ ಕಲಿಯುವ ಮೊದಲೇ ಬಫೆಟ್ ದಶಕಗಳ ಕಾಲ ಹಣವನ್ನು ಬೆಳೆಸಿದ್ದರು. ಇಲ್ಲಿ ಒಂದು ಅಚ್ಚರಿಯ ವಿಷಯವಿದೆ. ವಾರೆನ್ ಬಫೆಟ್ ಅವರ ಶ್ರೀಮಂತಿಕೆಯ 90%ಕ್ಕೂ ಹೆಚ್ಚು ಭಾಗ ಅವರ 65 ವರ್ಷ ವಯಸ್ಸಿನ ನಂತರ ಬಂದಿದ್ದು. ಹೌದು, 65 ವರ್ಷಗಳ ನಂತರ. ಇದು ಅವರು ಯಾವುದೋ ಹೊಸ ರಹಸ್ಯ ತಂತ್ರವನ್ನು ಕಂಡುಹಿಡಿದಿದ್ದರಿಂದ ಅಲ್ಲ, ಬದಲಾಗಿ ಕಂಪೌಂಡಿಂಗ್ ತನ್ನ ಪೂರ್ಣ ಶಕ್ತಿಯನ್ನು ತೋರಿಸಲು ಅಷ್ಟು ಸಮಯ ತೆಗೆದುಕೊಂಡಿತ್ತು. ಕಂಪೌಂಡಿಂಗ್ ಎನ್ನುವುದು ಬೆಟ್ಟದ ಮೇಲಿಂದ ಉರುಳಿಸುವ ಸಣ್ಣ ಹಿಮದ ಚೆಂಡಿನಂತೆ. ಆರಂಭದಲ್ಲಿ ಅದು ಬಹಳ ನಿಧಾನವಾಗಿ ಉರುಳುತ್ತದೆ. ನಮಗೆ ಅದು ಬೆಳೆಯುತ್ತಿರುವುದೇ ತಿಳಿಯುವುದಿಲ್ಲ. ಆದರೆ ಪ್ರತಿ ಸುತ್ತು ಉರುಳಿದಾಗಲೂ ಅದು ಮತ್ತಷ್ಟು ಹಿಮವನ್ನು ಅಂಟಿಸಿಕೊಂಡು ದೊಡ್ಡದಾಗುತ್ತದೆ. ಬೆಟ್ಟದ ಕೆಳಗೆ ತಲುಪುವಷ್ಟಲ್ಲಿ ಅದು ಬೃಹತ್ ಆಕಾರವನ್ನು ಪಡೆದಿರುತ್ತದೆ. ಇದು ಕೇವಲ ಹಿಮದಿಂದ ಅಲ್ಲ, ಬದಲಾಗಿ ಅದಕ್ಕೆ ಸಿಕ್ಕ ವೇಗ ಮತ್ತು ಸಮಯದಿಂದ. ಹಣದ ವಿಷಯದಲ್ಲೂ ಅಷ್ಟೇ. ನಿಮ್ಮ ಉಳಿತಾಯಕ್ಕೆ ಸ್ವಲ್ಪ ಬಡ್ಡಿ ಸಿಗುತ್ತದೆ. ಮುಂದಿನ ವರ್ಷ ಆ ಬಡ್ಡಿಯ ಮೇಲೆ ಮತ್ತೆ ಬಡ್ಡಿ ಸಿಗುತ್ತದೆ. ಈ ಚಕ್ರ ಮುಂದುವರಿಯುತ್ತಾ ಹೋದಂತೆ ಒಂದು ಹಂತದಲ್ಲಿ ಅದು ನಾವು ಊಹಿಸಲೂ ಸಾಧ್ಯವಾಗದಷ್ಟು ದೊಡ್ಡ ಮೊತ್ತವಾಗುತ್ತದೆ. ಇದನ್ನೇ ಹೌಸೆಲ್ ಬೆರಗುಗೊಳಿಸುವ ಶಕ್ತಿ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಹೆಚ್ಚಿನ ಜನರು ಬಹಳ ಬೇಗನೆ ಕೈಬಿಡುತ್ತಾರೆ. 1-2 ವರ್ಷ ಉಳಿತಾಯ ಮಾಡಿ ಇದರಿಂದ ಏನು ಲಾಭವಾಗುತ್ತಿಲ್ಲ ಎಂದು ಹಣವನ್ನು ವಾಪಸ್ ತೆಗೆದುಕೊಳ್ಳುತ್ತಾರೆ, ಅಥವಾ ಏನಾದರೂ ರಿಸ್ಕಿಯಾದ ಕೆಲಸಕ್ಕೆ ಕೈ ಹಾಕುತ್ತಾರೆ. ಆದರೆ ಕಂಪೌಂಡಿಂಗ್ಗೆ ಬೇಕಾಗಿರುವುದು ಬುದ್ಧಿವಂತಿಕೆಯಲ್ಲ, ಅದು ಕೇಳುವುದು ಕೇವಲ ಟೈಮ್ ಮತ್ತು ತಾಳ್ಮೆಯನ್ನು. ಇಂದಿನ ಜಗತ್ತಿನಲ್ಲಿ ಎಲ್ಲವೂ ತಕ್ಷಣವೇ ಆಗಬೇಕು. ಇನ್ಸ್ಟೆಂಟ್ ಮೆಸೇಜ್, 5 ನಿಮಿಷದ ಊಟ, ಒಂದೇ ದಿನದಲ್ಲಿ ಡೆಲಿವರಿ. ಆದರೆ ಕಂಪೌಂಡಿಂಗ್ಗೆ ಈಗಿನ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅದು ದೂರದೃಷ್ಟಿಯ ಆಟವಾಡುತ್ತದೆ. ವಾರೆನ್ ಬಫೆಟ್ ಅವರು 10ನೇ ವಯಸ್ಸಿನ ಬದಲು 30ನೇ ವಯಸ್ಸಿನಲ್ಲಿ ಹೂಡಿಕೆ ಶುರು ಮಾಡಿದ್ದರೆ, ಅಥವಾ 60ನೇ ವಯಸ್ಸಿಗೆ ನಿವೃತ್ತರಾಗಿದ್ದರೆ, ಅವರು ಖಂಡಿತವಾಗಿಯೂ ಇಂದು ವಾರೆನ್ ಬಫೆಟ್ ಆಗಿರಲಿಲ್ಲ. ಅವರ ನಿಜವಾದ ಸೂಪರ್ ಪವರ್ ಅವರು ಆಟದಲ್ಲಿ ಅತಿ ಹೆಚ್ಚು ಕಾಲ ಉಳಿದಿದ್ದು. ಇದರ ಅತ್ಯುತ್ತಮ ಭಾಗವೇನೆಂದರೆ, ಇದನ್ನು ಬಳಸಲು ನೀವು ಬಿಲಿಯನೇರ್ ಆಗಬೇಕೆಂದಿಲ್ಲ. ನೀವು ಕೇವಲ ಬೇಗನೆ ಪ್ರಾರಂಭಿಸಬೇಕು ಮತ್ತು ಸತತವಾಗಿ ಮುಂದುವರಿಸಬೇಕು. ಅದು ವಾರಕ್ಕೆ 500 ರೂಪಾಯಿಯೇ ಆಗಿರಲಿ ಅಥವಾ ತಿಂಗಳಿಗೆ 5,000ವೇ ಆಗಿರಲಿ, ನೀವು ನಿಲ್ಲಿಸದೆ ಮುಂದುವರಿಯುವುದು ಮುಖ್ಯ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಸಂಪತ್ ನಿರ್ಮಿಸಲು ಅದೃಷ್ಟ ಅಥವಾ ಪ್ರತಿಭೆಗಿಂತ ಸಮಯ ಅತಿ ಮುಖ್ಯ.
ಹಿಮದ ಚೆಂಡನ್ನು ಉರುಳಲು ಬಿಡಿ. ಕಂಪೌಂಡಿಂಗ್ ವಾರಗಳು ಅಥವಾ ತಿಂಗಳುಗಳವರೆಗೆ ಕಾಯುವವರಿಗಲ್ಲ, ವರ್ಷಗಳವರೆಗೆ ತಾಳ್ಮೆಯಿಂದ ಇರುವವರಿಗೆ ಒಲಿಯುತ್ತದೆ. ನಿಮ್ಮ ಬಳಿ ಪರ್ಫೆಕ್ಟ್ ಪ್ಲಾನ್ ಇಲ್ಲದಿದ್ದರೂ ಪರವಾಗಿಲ್ಲ. ನಿಮ್ಮ ಹಣಕ್ಕೆ ಬೆಳೆಯಲು ಸಮಯ ಕೊಡಿ. ನೀವು ಹಣಿಹಣಿ ಉಳಿತಾಯ ಮಾಡಿದರೂ ಸಮಯದ ಪಮಾಡದಿಂದ ಅದು ಹಳ್ಳವಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಶ್ರೀಮಂತರಾಗುವುದಕ್ಕಿಂತಲೂ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಶ್ರೀಮಂತರಾಗುವುದು ಒಂದು ವಿಷಯವಾದರೆ, ಆ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುವುದು ಇನ್ನೊಂದು ದೊಡ್ಡ ಚಾಲೆಂಜ್. ಹೆಚ್ಚಿನವರು ಎಡವುವ ಜಾಗ. ಅಧ್ಯಾಯ 5. ಶ್ರೀಮಂತರಾಗುವುದು ಮತ್ತು ಶ್ರೀಮಂತರಾಗಿಯೇ ಉಳಿಯುವುದು. ಗೆಟಿಂಗ್ ವೆಲ್ದಿ ವರ್ಸಸ್ ಸ್ಟೇಯಿಂಗ್ ವೆಲ್ದಿ. ಶ್ರೀಮಂತರಾಗುವುದು ಕಷ್ಟವೇ ಅಥವಾ ಶ್ರೀಮಂತರಾಗಿಯೇ ಉಳಿಯುವುದು ಕಷ್ಟವೇ? ಮೊದಲ ನೋಟಕ್ಕೆ ಇವೆರಡೂ ಒಂದೇ ಎಂದು ಅನಿಸಬಹುದು. ಆದರೆ ಮಾರ್ಗನ್ ಹೌಸೆಲ್ ಹೇಳುವಂತೆ ಇವೆರಡೂ ಸಂಪೂರ್ಣವಾಗಿ ವಿಭಿನ್ನವಾದ ಕೌಶಲ್ಯಗಳು. ಶ್ರೀಮಂತರಾಗಲು ಮಹತ್ವಾಕಾಂಕ್ಷೆ ಬೇಕು, ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಬೇಕು ಮತ್ತು ದೊಡ್ಡ ಅವಕಾಶಗಳ ಮೇಲೆ ಕಣ್ಣಿರಬೇಕು. ಇದು ಅಟ್ಯಾಕ್ ಮಾಡಿದಂತೆ. ಹೆಚ್ಚಿನವರು ಹೆದರುವ ಜಾಗದಲ್ಲಿ ನೀವು ಧೈರ್ಯವಾಗಿ ಬಂಡವಾಳ ಹೂಡುತ್ತೀರಿ, ಉದ್ಯಮ ಆರಂಭಿಸುತ್ತೀರಿ. ಆದರೆ ಶ್ರೀಮಂತರಾಗಿಯೇ ಉಳಿಯುವುದು ಒಂದು ಡಿಫೆನ್ಸ್ ಅಥವಾ ರಕ್ಷಣಾತ್ಮಕ ಆಟ. ಇದು ಬದುಕುಳಿಯುವಿಕೆ ಮತ್ತು ಎಚ್ಚರಿಕೆಯ ಬಗ್ಗೆ ಇದೆ. ಇಲ್ಲಿ ಅತಿ ಹೆಚ್ಚಿನ ಲಾಭಕ್ಕಿಂತ ಹೆಚ್ಚಾಗಿ ನೀವು ಈಗಾಗಲೇ ಗಳಿಸಿದ್ದನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಇದನ್ನು ಪೋಕರ್ ಆಟಕ್ಕೆ ಹೋಲಿಸಿ ನೋಡಿ. ಆಟದ ಆರಂಭದಲ್ಲಿ ನೀವು ದೊಡ್ಡ ಬೆಟ್ಟಿಂಗ್ ಮಾಡುತ್ತೀರಿ, ಧೈರ್ಯವಾಗಿ ಆಡುತ್ತೀರಿ. ಆದರೆ ನಿಮ್ಮ ಮುಂದೆ ಚಿನ್ನದ ನಾಣ್ಯಗಳ ರಾಶಿ ಬಿದ್ದಾಗ ನೀವು ಮತ್ತೆ ಪ್ರತಿಯೊಂದು ಆಟದಲ್ಲೂ ಎಲ್ಲವನ್ನೂ ಪಣಕ್ಕಿಡುತ್ತೀರಾ? ಖಂಡಿತ ಇಲ್ಲ, ಏಕೆಂದರೆ ಈಗ ನೀವು ಕಳೆದುಕೊಳ್ಳುವುದು ಬಹಳಷ್ಟಿದೆ. ಇಲ್ಲಿ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಸೋಲದಿರುವುದು ಮುಖ್ಯ. ಹೌಸೆಲ್ ಇಲ್ಲಿ ಜೆಸ್ಸಿ ಲಿವರ್ಮೋರ್ ಎಂಬ ಖ್ಯಾತ ಸ್ಟಾಕ್ ಟ್ರೇಡರ್ ಕಥೆಯನ್ನು ಹೇಳುತ್ತಾರೆ. 1929ರ ಷೇರು ಮಾರುಕಟ್ಟೆ ಕುಸಿತದ ಸಮಯದಲ್ಲಿ ಇಡೀ ಜಗತ್ತೇ ಸರ್ವಸ್ವವನ್ನು ಕಳೆದುಕೊಂಡಾಗ ಜೆಸ್ಸಿ ತಮ್ಮ ಬುದ್ಧಿವಂತಿಕೆಯಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿದ್ರು. ಅವರು ಅಂದು ದಂತಕಥೆಯಾದರು. ಆದರೆ ಮುಂದೆ ಏನಾಯಿತು ಗೊತ್ತೇ? ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ತಮ್ಮ ಆಟದ ವೇಗವನ್ನು ಬದಲಿಸಲಿಲ್ಲ. ಗಳಿಸಿದ್ದನ್ನು ರಕ್ಷಿಸುವ ಬದಲು ಮತ್ತಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡರು. ಪರಿಣಾಮ, ಅವರು ಗಳಿಸಿದ್ದನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಂದರು. ಸಂಪತ್ತನ್ನು ಬೆಳೆಸುವ ಹಂತದಿಂದ ಅದನ್ನು ರಕ್ಷಿಸುವ ಹಂತಕ್ಕೆ ಯಾವಾಗ ಬದಲಾವಬೇಕು ಎಂಬುದು ಅವರಿಗೆ ತಿಳಿಯಲಿಲ್ಲ. ಯೋಚಿಸಿ, ನೀವು ವರ್ಷಗಟ್ಟಲೆ ಬೆವರು ಸುರಿಸಿ ಒಂದೊಂದು ಇಟ್ಟಿಗೆಯನ್ನು ಜೋಡಿಸಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದೀರಿ. ಆ ಮನೆಯ ಒಳಗೆ ನೀವು ಪಟಾಕಿ ಸಿಡಿಸುತ್ತೀರಾ? ಅಥವಾ ಬಿರುಗಾಳಿ ಬೀಸುವಾಗ ಮನೆಯ ಬಾಗಿಲನ್ನು ತೆರೆದಿಡುತ್ತೀರಾ? ಇಲ್ಲ ತಾನೆ? ಆದರೆ ಹಣದ ವಿಷಯದಲ್ಲಿ ಜನರು ಇದನ್ನೇ ಮಾಡುತ್ತಾರೆ. ಕಷ್ಟಪಟ್ಟು ಗಳಿಸಿದ ಹಣವನ್ನು ತಮಗೆ ಅಗತ್ಯವಿಲ್ಲದ ಇನ್ನಷ್ಟು ಹಣದ ಆಸೆಗಾಗಿ ಜೂಜಾಟದಲ್ಲಿ ಹೂಡುತ್ತಾರೆ. ಹಾಗಾದರೆ ಶ್ರೀಮಂತರಾಗಿಯೇ ಉಳಿಯಲು ಯಾವ ಗುಣಗಳು ಬೇಕು? ಮಾರ್ಗನ್ ಹೌಸೆಲ್ 3 ಮುಖ್ಯ ಗುಣಗಳನ್ನು ತಿಳಿಸುತ್ತಾರೆ. 1. ಮಿತವ್ಯಯ. ನಿಮ್ಮ ಆದಾಯಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಬದುಕುವುದು. ನಿಮ್ಮ ಹತ್ತಿರ ಹಣ ಇದ್ದರೂ ಸಹ ಅನಗತ್ಯವಾಗಿ ಖರ್ಚು ಮಾಡದಿರುವುದು. 2. ವಿನಯ. ನಾನು ಸೋಲಲೇ ಆರದವನು ಎಂಬ ಅಹಂಕಾರ ಬಿಡುವುದು. ಮಾರುಕಟ್ಟೆ ಮತ್ತು ಅದೃಷ್ಟ ಯಾವಾಗ ಬೇಕಾದರೂ ಬದಲಾವಬಹುದು ಎಂಬ ಅರಿವಿರುವುದು. 3. ಸಕಾರಾತ್ಮಕ ಭಯ. ಇದು ನಿಮ್ಮನ್ನು ಭಯಭೀತರನ್ನಾಗಿ ಮಾಡಬಾರದು, ಆದರೆ ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರಿಸುತ್ತಿರಬೇಕು. ನಿಮ್ಮ ಸಂಪತ್ತನ್ನು ರಕ್ಷಿಸುವುದು ನಿಮ್ಮ ಮನೆಯನ್ನು ರಕ್ಷಿಸಿದಷ್ಟೇ ಮುಖ್ಯ. ಕೆಲವೊಮ್ಮೆ ವೇಗವಾಗಿ ಬೆಳೆಯುವುದಕ್ಕಿಂತ ಬೆಳೆಸಿದ್ದನ್ನು ಉಳಿಸಿಕೊಳ್ಳುವುದೇ ಬುದ್ಧಿವಂತಿಕೆ. ವರ್ಷಗಟ್ಟಲೆ ಕಷ್ಟಪಟ್ಟು ಕಟ್ಟಿದ ಆಸ್ತಿ ಒಂದು ತಪ್ಪು ನಿರ್ಧಾರದಿಂದ ಕೆಲವೇ ನಿಮಿಷಗಳಲ್ಲಿ ನಾಶವಾಗಬಹುದು. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಶ್ರೀಮಂತರಾಗುವುದು ಮತ್ತು ಶ್ರೀಮಂತರಾಗಿಯೇ ಉಳಿಯುವುದು 2 ಬೇರೆ ಬೇರೆ ಆಟಗಳು. ನೀವು ಇವೆರಡರಲ್ಲೂ ಪರಿಣತಿ ಪಡೆಯಬೇಕು. ಶ್ರೀಮಂತರಾಗಲು ಧೈರ್ಯ ಬೇಕು, ಶ್ರೀಮಂತರಾಗಿಯೇ ಉಳಿಯಲು ಎಚ್ಚರಿಕೆ ಬೇಕು. ಯಾವಾಗ ಓಡಬೇಕು ಮತ್ತು ಯಾವಾಗ ವೇಗ ತಗ್ಗಿಸಬೇಕು ಎಂಬ ಸಮತೋಲನ ನಿಮಗಿರಲಿ. ಸ್ಮಾರ್ಟ್ ಆಗಿ ರಿಸ್ಕ್ ತೆಗೆದುಕೊಳ್ಳಿ, ಆದರೆ ಯಾವುದೋ ಆಸೆಗೆ ಬಿದ್ದು ನಿಮ್ಮ ತಳಹಾದಿಯನ್ನೇ ಪಣತ್ತಿಡಬೇಡಿ. ನಾನು ಉಳಿಸಿಕೊಳ್ಳಲು ಯೋಗ್ಯವಾದದ್ದನ್ನು ನಿರ್ಮಿಸಿದ್ದೇನೆ, ಕೇವಲ ಹೆಚ್ಚಿನ ಹಣದ ಆಸೆಗಾಗಿ ನಾನು ಇದನ್ನು ಅಪಾಯಕ್ಕೆ ತಳ್ಳುವುದಿಲ್ಲ ಎಂದು ಹೇಳುವುದೇ ನಿಜವಾದ ಯಶಸ್ಸು. ಮುಂದಿನ ಅಧ್ಯಾಯದಲ್ಲಿ ಹಣಕ್ಕಿಂತಲೂ ಅಮೂಲ್ಯವಾದ ಒಂದು ವಿಷಯದ ಬಗ್ಗೆ ಚರ್ಚಿಸೋಣ. ಶ್ರೀಮಂತರಾಗಲು ನೀವು ಪದೇ ಪದೇ ಗೆಲ್ಲುತ್ತಿರಬೇಕೆಂದು ಜನ ಅಂದುಕೊಳ್ಳುತ್ತಾರೆ. ಆದರೆ ಜೀವನ ಪೂರ್ತಿ ಶ್ರೀಮಂತವಾಗಿರಲು ಕೇವಲ ಒಂದು ಗೆಲುವು ಸಾಕಾಗಬಹುದು ಎಂದರೆ ನೀವು ನಂಬುತ್ತೀರಾ? ಅಧ್ಯಾಯ 6. ಗೆಲುವು ನಿಮ್ಮದಾದಾಗ. ಟೇಲ್ಸ್ ಯು ವಿನ್. ಒಂದು ನಾಣ್ಯವನ್ನು ಪದೇ ಪದೇ ಚಿಮ್ಮುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಹೆಡ್ಸ್ ಹೆಡ್ಸ್ ಹೆಡ್ಸ್. ನೀವು ಸತತವಾಗಿ ಸೋತಲೇ ಇದ್ದೀರಿ. ಆದರೆ ಇದ್ದಕ್ಕಿದ್ದಂತೆ ಟೇಲ್ಸ್ ಬೀಳುತ್ತದೆ, ನೀವು ಗೆಲ್ಲುತ್ತೀರಿ.
ಯಶಸ್ಸು ಕೂಡ ಹೆಚ್ಚಾಗಿ ಹೀಗೆ ಕೆಲಸ ಮಾಡುತ್ತದೆ. ಯಾರೋ ಒಬ್ಬರು ಗೆದ್ದಾಗ ಅದು ನಮಗೆ ಮ್ಯಾಜಿಕ್ನಂತೆ ಕಾಣಿಸುತ್ತದೆ. ಆದರೆ ಆ ಒಂದು ಗೆಲುವಿನ ಹಿಂದೆ ಅವರು ಎಷ್ಟು ಬಾರಿ ಸೋತಿದ್ದರು, ಎಷ್ಟು ಬಾರಿ ಪ್ರಯತ್ನಿಸಿ ವಿಫಲರಾಗಿದ್ದರು ಮತ್ತು ಬಿದ್ದ ಮೇಲೆ ಹೇಗೆ ಎದ್ದು ನಿಂತಿದ್ದರು ಎಂಬುದು ನಮಗೆ ಕಾಣಿಸುವುದಿಲ್ಲ. ಮಾರ್ಗನ್ ಹೌಸೆಲ್ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ತಿಳಿಸುತ್ತಾರೆ. ನೀವು ಯಾವಾಗಲೂ ಸರಿಯಾಗಿರಬೇಕಿಲ್ಲ, ಒಮ್ಮೊಮ್ಮೆ ಸರಿಯಾಗಿದ್ದರೆ ಸಾಕು. ಜೀವನದ ಒಂದು ಸರಳ ಸತ್ಯವೇನೆಂದರೆ, ನಾವು ಮಾಡುವ ಹೆಚ್ಚಿನ ಕೆಲಸಗಳು ಅಂದುಕೊಂಡಂತೆ ನಡೆಯುವುದಿಲ್ಲ. ಉದ್ಯಮವಿರಲಿ, ಹೂಡಿಕೆಯಿರಲಿ ಅಥವಾ ವೈಯಕ್ತಿಕ ಜೀವನವಿರಲಿ, ಐಡಿಯಾಗಳು ವಿಫಲವಾಗುತ್ತವೆ, ಯೋಜನೆಗಳು ಹಳಿ ತಪ್ಪುತ್ತವೆ, ಜನರು ನಮ್ಮ ನಂಬಿಕೆಯನ್ನು ಹುಸಿಗೊಳಿಸುತ್ತಾರೆ. ಇದು ಸಹಜ. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಏನೋ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆ ಒಂದು ಗೆಲುವು ನಿಮ್ಮ ಹಿಂದಿನ ಎಲ್ಲಾ ಸೋಲುಗಳನ್ನು ಮರೆಸುತ್ತದೆ. ಇಂತಹ ಅಪರೂಪದ ಆದರೆ ಬೃಹತ್ ಪರಿಣಾಮ ಬೀರುವ ಘಟನೆಗಳನ್ನು ಹೌಸೆಲ್ ಟೇಲ್ ಇವೆಂಟ್ಸ್ಗಳು ಎಂದು ಕರೆಯುತ್ತಾರೆ. ಆಪಲ್ ಕಂಪನಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಅವರು ವರ್ಷಗಳಿಂದ ನೂರಾರು ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸಾಧಾರಣವಾಗಿದ್ದವು, ಕೆಲವು ಸಂಪೂರ್ಣ ಸೋತಿದ್ದವು. ಆದರೆ ಯಾವಾಗ ಐಫೋನ್ ಮಾರುಕಟ್ಟೆಗೆ ಬಂತೋ ಅದು ಇಡೀ ಕಂಪನಿಯ ಭವಿಷ್ಯವನ್ನೇ ಬದಲಾಯಿಸಿತು. ಆಪಲ್ ಕೇವಲ ಒಂದು ಟೆಕ್ ಬ್ರ್ಯಾಂಡ್ ಆಗಿ ಉಳಿಯದೆ ವಿಶ್ವದ ಅತಿದೊಡ್ಡ ಕಂಪನಿಗಳಲ್ಲಿ ಒಂದಾಯಿತು. ಅವರು ಮಾಡಿದ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಿದ್ದರಿಂದ ಅವರು ಗೆಲ್ಲಲಿಲ್ಲ. ಬದಲಾಗಿ ಅವರು ಮಾಡಿದ ಒಂದು ಕೆಲಸ, ಅಂದರೆ ಐಫೋನ್, ಅಭೂತಪೂರ್ವವಾಗಿ ಗೆದ್ದಿದ್ದರಿಂದ ಅವರು ಇಂದು ಈ ಮಟ್ಟದಲ್ಲಿದ್ದಾರೆ. ಇದು ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರವಲ್ಲ, ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಯೋಚಿಸಿ ನೋಡಿ, ಒಬ್ಬ ಹೊಸ ಸ್ನೇಹಿತ ನಿಮ್ಮ ಇಡೀ ಸ್ನೇಹಿತ ಬಳಗವನ್ನೇ ಬದಲಾಯಿಸಿರಬಹುದು. ಒಂದು ಸಣ್ಣ ಉದ್ಯೋಗದ ಅವಕಾಶ ನಿಮ್ಮ ವೃತ್ತಿ ಜೀವನವನ್ನೇ ಹೊಸ ದಿಕ್ಕಿಗೆ ಕೊಂಡೊಯ್ದಿರಬಹುದು. ನೀವು ಪ್ರಯತ್ನಿಸಿದ 95% ಕೆಲಸಗಳು ವಿಫಲವಾಗಿರಬಹುದು, ಆದರೆ ಉಳಿದ 5% ಯಶಸ್ಸು ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸಿರುತ್ತದೆ. ಆದ್ದರಿಂದ ಮಾರ್ಗನ್ ಹೇಳುತ್ತಿರುವುದು ಇಷ್ಟೇ: ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ಫಲ ನೀಡುತ್ತದೆ ಎಂದು ನಿರೀಕ್ಷೆ ಮಾಡಬೇಡಿ. ಹೆಚ್ಚಿನವು ವಿಫಲವಾಗುತ್ತವೆ ಎಂದು ಮೊದಲೇ ತಿಳಿದಿರಿ, ಮತ್ತು ಅದು ಪರವಾಗಿಲ್ಲ. ಮುಖ್ಯವಾದುದೇನೆಂದರೆ, ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸಬಾರದು. ನೀವು ಹೊಸ ದಾರಿಗಳನ್ನು ಹುಡುಕಬೇಕಿದೆ. ಆ ಒಂದು ಅಪರೂಪದ ಕ್ಷಣ ಬಂದಾಗ ನೀವು ಅದಕ್ಕೆ ಸಿದ್ಧರಿರಬೇಕು. ಹೆಚ್ಚಿನ ಜನರು ಬಹಳ ಬೇಗನೆ ಸೋಲೊಪ್ಪಿಕೊಳ್ಳುತ್ತಾರೆ. ಒಂದೆರಡು ಬಾರಿ ಪ್ರಯತ್ನಿಸಿ ಫೇಲ್ ಆದ ತಕ್ಷಣ ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ಸುಮ್ಮನಾಗುತ್ತಾರೆ. ಆದರೆ ಯಶಸ್ವಿಯಾದವರು ಹಾಗಲ್ಲ. ಅವರು ಸೋತಲೇ ಇರುತ್ತಾರೆ, ಮತ್ತು ಇದ್ದಕ್ಕಿದ್ದಂತೆ ಒಂದು ಐಡಿಯಾ ಕೆಲಸ ಮಾಡುತ್ತದೆ. ಆಗ ಜಗತ್ತು ಅವರನ್ನು ಜೀನಿಯಸ್ ಎಂದು ಕರೆಯುತ್ತದೆ. ಕ್ರೀಡಾಲೋಕದ ದಂತಕಥೆಯಾದ ಮೈಕಲ್ ಜಾರ್ಡನ್ ತಮ್ಮ ವೃತ್ತಿ ಜೀವನದಲ್ಲಿ 9,000ಕ್ಕೂ ಹೆಚ್ಚು ಶಾಟ್ಗಳನ್ನು ಮಿಸ್ ಮಾಡಿದ್ದರು, 300ಕ್ಕೂ ಹೆಚ್ಚು ಪಂದ್ಯಗಳನ್ನು ಸೋತಿದ್ದರು. ಆದರೂ ಅವರನ್ನು ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅವರು ಆ ಗೆಲುವಿನ ಕ್ಷಣ ಬರುವ ತನಕ ಆಟವನ್ನು ಬಿಡಲಿಲ್ಲ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ನಿಮ್ಮ ಯಶಸ್ಸಿನ ಹೆಚ್ಚಿನ ಪಾಲು ಕೇವಲ ಕೆಲವು ಮುಖ್ಯ ಕ್ಷಣಗಳಿಂದ ಬರುತ್ತದೆ. ನೀವು ಯಾವಾಗಲೂ ಗೆಲ್ಲಬೇಕಿಲ್ಲ, ಆದರೆ ಗೆದ್ದಾಗ ದೊಡ್ಡದಾಗಿ ಗೆಲ್ಲಬೇಕು. ಸಣ್ಣಪುಟ್ಟ ಸೋಲುಗಳು ನಿಮ್ಮನ್ನು ಆಟದಿಂದ ಹೊರಗಬ್ಬಲು ಬಿಡಬೇಡಿ. ನಿಮ್ಮ ಮುಂದಿನ ದೊಡ್ಡ ಗೆಲುವು ಹತ್ತಿರದಲ್ಲೇ ಇರಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ, ಸ್ಮಾರ್ಟ್ ಆಗಿ ರಿಸ್ಕ್ ತೆಗೆದುಕೊಳ್ಳಿ, ಹೊಸದನ್ನು ಕಲಿಯಿರಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಟದಲ್ಲಿ ಮುಂದುವರಿಯಿರಿ. ಏಕೆಂದರೆ ಜೀವನ ಎನ್ನುವ ನಾಣ್ಯ ಸರಿಯಾದ ದಿಕ್ಕಿನಲ್ಲಿ ಬಿದ್ದಾಗ ಟೇಲ್ಸ್, ಗೆಲುವು ನಿಮ್ಮದೇ. ಮುಂದಿನ ಅಧ್ಯಾಯದಲ್ಲಿ ನಾವು ಹಣಕ್ಕಿಂತಲೂ ಅಮೂಲ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಅಧ್ಯಾಯ 7: ಸ್ವಾತಂತ್ರ್ಯ, ಫ್ರೀಡಮ್. ಒಮ್ಮೆ ಕಲ್ಪಿಸಿಕೊಳ್ಳಿ, ನಿಮ್ಮ ಅಲಾರಾಂ ಕಿರುಚಿದಾಗ ಅಲ್ಲ, ಬದಲಾಗಿ ನಿಮ್ಮ ದೇಹಕ್ಕೆ ಸಾಕ ಎನಿಸಿದಾಗ ನೀವು ಕಣ್ಣುಬಿಡುತ್ತೀರಿ, ಆರಾಮವಾಗಿ ಮೈಮುರಿಯುತ್ತೀರಿ, ಅವಸರವಿಲ್ಲದೆ ಉಪಹಾರ ಸೇವಿಸುತ್ತೀರಿ, ಒಂದು ದೀರ್ಘ ನಡಿಗೆಗೆ ಹೋಗುತ್ತೀರಿ, ಕುಟುಂಬದ ಜೊತೆ ಸಮಯ ಕಳೆಯುತ್ತೀರಿ, ಪುಸ್ತಕ ಓದುತ್ತೀರಿ, ಅಥವಾ ಸುಮ್ಮನೆ ಕುಳಿತು ಆಲೋಚಿಸುತ್ತೀರಿ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ, ಯಾರೂ ನಿಮ್ಮನ್ನು ಅವಸರಪಡಿಸುತ್ತಿಲ್ಲ. ನಿಮ್ಮ ಸಮಯದ ಮೇಲೆ ಬೇರೆಯವರ ಅಧಿಕಾರವಿಲ್ಲ. ಇದೇ ನಿಜವಾದ ಸ್ವಾತಂತ್ರ್ಯ. ಈಗ ನಿಮ್ಮ ಇಂದಿನ ದಿನಚರಿಯನ್ನು ನೆನಪಿಸಿಕೊಳ್ಳಿ. ಅಲಾರಾಂ ಸದ್ದಿಗೆ ಎಚ್ಚರವಾಗುವುದು, ಟ್ರಾಫಿಕ್ನಲ್ಲಿ ನುಗ್ಗುವುದು, ನಿಮ್ಮದಲ್ಲದ ಕೆಲಸಗಳಿಗಾಗಿ ಓಡುವುದು, ನೀವು ಬಯಸುವ ಜೀವನಕ್ಕೂ ಮತ್ತು ನೀವು ಬದುಕುತ್ತಿರುವ ಜೀವನಕ್ಕೂ ನಡುವೆ ಇರುವ ಈ ವ್ಯತ್ಯಾಸವೇ ಈ ಅಧ್ಯಾಯದ ಜೀವಾಳ. ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಯಾರಾದರೂ ನಿಮಗೆ ಈಗಲೇ ಯಾವುದೇ ಷರತ್ತಿಲ್ಲದೆ ಕೋಟಿ ರೂಪಾಯಿ ನೀಡಿದರೆ ನೀವು ಏನು ಮಾಡುತ್ತೀರಿ? ದೊಡ್ಡ ಮನೆ, ಐಷಾರಾಮಿ ಕಾರು ಅಥವಾ ವಿದೇಶ ಪ್ರವಾಸದ ಬಗ್ಗೆ ಯೋಚಿಸುತ್ತೀರಾ? ಇವೆಲ್ಲವೂ ಅದ್ಭುತವಾಗಿ ಕೇಳಿಸಬಹುದು, ಆದರೆ ಮಾರ್ಗನ್ ಹೌಸೆಲ್ ಒಂದು ಮುಖ್ಯ ವಿಷಯವನ್ನು ತಿಳಿಸುತ್ತಾರೆ. ಹಣದಿಂದ ನೀವು ಕೊಳ್ಳಬಹುದಾದ ಅತ್ಯಂತ ಬೆಲೆಬಾಳುವ ವಸ್ತು ಯಾವುದೇ ಎಂದರೆ ಅದು ವಸ್ತುಗಳಲ್ಲ,
ಬದಲಾಗಿ ನಿಯಂತ್ರಣ, ಕಂಟ್ರೋಲ್, ನನಗೆ ಬೇಕಾದುದನ್ನು ಬೇಕಾದಾಗ ಬೇಕಾದವರ ಜೊತೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾಡುವ ಶಕ್ತಿ, ಇದೇ ನಿಜವಾದ ಸಂಪತ್ತು. ಅತಿ ಹೆಚ್ಚು ಹಣ ಇರುವುದು ಅಥವಾ ಅತಿ ಹೆಚ್ಚು ವಸ್ತುಗಳನ್ನು ರಾಶಿ ಹಾಕಿಕೊಳ್ಳುವುದು ಶ್ರೀಮಂತಿಕೆ ಅಲ್ಲ, ಬದಲಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದಿನವನ್ನು ಹೇಗೆ ಕಳೆಯಬೇಕು ಎಂದು ನೀವೇ ನಿರ್ಧರಿಸುವ ಆಯ್ಕೆ, ಚಾಯ್ಸ್, ನಿಮ್ಮ ಬಳಿ ಇರುವುದೇ ಶ್ರೀಮಂತಿಕೆ. ಯೋಚಿಸಿ ನೋಡಿ, ಜನರು ಯಾಕೆ ಬೇಗ ನಿವೃತ್ತಿಯಾಗಲು ಬಯಸುತ್ತಾರೆ? ವರ್ಕ್ ಫ್ರಮ್ ಹೋಮ್ ಯಾಕೆ ಇಷ್ಟು ಜನಪ್ರಿಯವಾಗಿದೆ? ಯಾಕೆ ಲಕ್ಷಾಂತರ ಜನ ಸ್ವಂತ ಉದ್ಯೋಗ ಮಾಡಲು ಬಯಸುತ್ತಾರೆ? ಇದು ಕೇವಲ ಹೆಚ್ಚು ಹಣ ಗಳಿಸುವುದಕ್ಕಾಗಿ ಅಲ್ಲ, ಬದಲಾಗಿ ತಮ್ಮ ದಿನದ ಮೇಲೆ ತಮಗೆ ಅಧಿಕಾರವಿರಲಿ ಎಂಬ ಕಾರಣಕ್ಕಾಗಿ. ನಿಮ್ಮ ಮಗುವನ್ನು ಶಾಲೆಗೆ ಬಿಟ್ಟು ಬರುವ ಸ್ವಾತಂತ್ರ್ಯ, ಮಧ್ಯಾಹ್ನ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವ ಸ್ವಾತಂತ್ರ್ಯ, ಫೋನ್ ಆಫ್ ಮಾಡಿ ಯಾರ ಆತಂಕವಿಲ್ಲದೆ ನೆಮ್ಮದಿಯಾಗಿರುವ ಸ್ವಾತಂತ್ರ್ಯ. ಹೆಚ್ಚಿನವರು ಹಣದ ಹಿಂದೆ ಓಡುತ್ತಿರುವುದು ಈ ಸ್ವಾತಂತ್ರ್ಯಕ್ಕಾಗಿಯೇ, ಆದರೆ ಅವರಿಗೆ ಅದರ ಅರಿವಿರುವುದಿಲ್ಲ. ಇಬ್ಬರು ವ್ಯಕ್ತಿಗಳನ್ನು ಹೋಲಿಸಿ ನೋಡಿ. ಒಬ್ಬನು ವರ್ಷಕ್ಕೆ 50 ಲಕ್ಷ ಸಂಪಾದಿಸುತ್ತಾನೆ, ಆದರೆ ವಾರಕ್ಕೆ 80 ಗಂಟೆ ಕೆಲಸ ಮಾಡುತ್ತಾನೆ. ರಜೆಯಲ್ಲೂ ಇಮೇಲ್ ಚೆಕ್ ಮಾಡದಿದ್ದರೆ ಅವನಿಗೆ ಕೆಲಸ ಇರುವುದಿಲ್ಲ. ಇನ್ನೊಬ್ಬನು ವರ್ಷಕ್ಕೆ 10 ಲಕ್ಷ ಸಂಪಾದಿಸುತ್ತಾನೆ, ವಾರಕ್ಕೆ ಕೇವಲ 30 ಗಂಟೆ ಕೆಲಸ ಮಾಡುತ್ತಾನೆ ಮತ್ತು ವಾರಾಂತ್ಯದಲ್ಲಿ ಮಕ್ಕಳ ಜೊತೆ ಬೆಟ್ಟ ಹತ್ತಲು ಹೋಗುತ್ತಾನೆ. ಈಗ ಹೇಳಿ, ಇವರಲ್ಲಿ ಅಸಲಿ ಶ್ರೀಮಂತ ಯಾರು? ಇಮೇಜ್ ಕಂಪ್ಯಾರಿಸನ್. ನಿಮ್ಮ ಸ್ಟ್ರೆಸ್ಡ್ ಎಕ್ಸಿಕ್ಯೂಟಿವ್ ವಿತ್ ಮನಿ ಬ್ಯಾಗ್ಸ್ ಬಟ್ ಚೈನ್ ಟು ಅ ಡೆಸ್ಕ್ ವರ್ಸಸ್ ಅ ರಿಲ್ಯಾಕ್ಸ್ಡ್ ಪರ್ಸನ್ ವಿತ್ ಲೆಸ್ ಮನಿ ಪ್ಲೇಯಿಂಗ್ ವಿತ್ ಕಿಡ್ಸ್ ಇನ್ ಅ ಪಾರ್ಕ್. ನಿಜವಾದ ಸಂಪತ್ತನ್ನು ರೂಪಾಯಿಗಳಲ್ಲಿ ಅಳೆಯಲಾಗುವುದಿಲ್ಲ, ಅದನ್ನು ಸಮಯದಲ್ಲಿ ಅಳೆಯಲಾಗುತ್ತದೆ. ನಾವು ಕಳೆದುಕೊಂಡರೆ ಮರಳಿ ಪಡೆಯಲಾಗದ ಏಕೈಕ ವಸ್ತು ಸಮಯ. ಇಂದಿನ ಜಗತ್ತಿನಲ್ಲಿ ಬ್ಯುಸಿ ಆಗಿರುವುದು ಒಂದು ಗೌರವದ ಸಂಕೇತವಾಗಿ ಹೋಗಿದೆ. ಆದರೆ ಆಳವಾಗಿ ಯೋಚಿಸಿದರೆ ಜನರಿಗೆ ಬೇಕಿರುವುದು ವಸ್ತುಗಳಲ್ಲ, ಅವರಿಗೆ ಬೇಕಿರುವುದು ಉಸಿರಾಡಲು ಜಾಗ, ತಮ್ಮದೇ ಆದ ರೀತಿಯಲ್ಲಿ ಬದುಕುವ ಹಕ್ಕು. ಮಾರ್ಗನ್ ಹೌಸಲ್ ಅವರು ತಮ್ಮ ಶ್ರೀಮಂತ ಸ್ನೇಹಿತನೊಬ್ಬನನ್ನು ಕೇಳಿದರು, ನಿಮ್ಮ ಅಂತಿಮ ಆರ್ಥಿಕ ಗುರಿ ಏನು ಎಂದು. ಆ ಸ್ನೇಹಿತ ಹೇಳಿದ್ದು, ನಾನು ಪ್ರತಿದಿನ ಎದ್ದಾಗ ಇವತ್ತು ನನಗೆ ಇಷ್ಟ ಬಂದದ್ದನ್ನು ನಾನು ಮಾಡಬಹುದು ಎಂದು ಹೇಳಿಕೊಳ್ಳುವ ಸ್ಥಿತಿಯಲ್ಲಿರಬೇಕು. ಯಾವುದೇ ವೇಳಾಪಟ್ಟಿಯಿಲ್ಲ, ಬಾಸ್ ಇಲ್ಲ, ಒತ್ತಡವಿಲ್ಲ. ಇದೇ ಅಸಲಿ ಶ್ರೀಮಂತಿಕೆ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಹಣದ ನಿಜವಾದ ಗುರಿ ಶ್ರೀಮಂತನಂತೆ ಕಾಣಿಸಿಕೊಳ್ಳುವುದಲ್ಲ, ಬದಲಾಗಿ ಸಮಯ ಮತ್ತು ನಿಯಂತ್ರಣವನ್ನು ಕೊಂಡುಕೊಳ್ಳುವುದು. ನಿಮಗೆ ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ಹಣ ಇರಬೇಕಾಗಿಲ್ಲ, ನಿಮ್ಮ ಮೌಲ್ಯಗಳಿಗೆ ತಕ್ಕಂತೆ ಬದುಕಲು ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು. ನಿಮಗೆ ಕಿರಿಕಿರಿ ಉಂಟುಮಾಡುವ ಕೆಲಸದಿಂದ ಹೊರಬರಲು ಮತ್ತು ನಿಮಗೆ ಖುಷಿ ಕೊಡುವ ಕೆಲಸಕ್ಕೆ ಹೌದು ಎನ್ನಲು ಹಣ ಒಂದು ಸಾಧನವಾಗಲಿ. ಸ್ವಾತಂತ್ರ್ಯ ಎನ್ನುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಕಾಣಿಸಬೇಕೆಂದಿಲ್ಲ, ಆದರೆ ಅದು ನಿಮ್ಮ ದಿನಚರಿಯಲ್ಲಿ, ನಿಮ್ಮ ಬೆಳಗಿನ ನಗುವಿನಲ್ಲಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯಲ್ಲಿ ಕಾಣಿಸುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಎಂದಲ್ಲಿಯೂ ಕಾಣಿಸದ ಒಂದು ವಿಧದ ಸಂಪತ್ತಿನ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಇದು ಸಂಪತ್ತಿನ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನೇ ಶಾಶ್ವತವಾಗಿ ಬದಲಾಯಿಸುತ್ತದೆ. ಅಧ್ಯಾಯ 8: ಕಾರಿನಲ್ಲಿರುವ ವ್ಯಕ್ತಿಯ ವಿರೋಧಾಭಾಸ. ನೀವು ಎಂದಾದರೂ ರಸ್ತೆಯಲ್ಲಿ ಹೊಸ ಐಷಾರಾಮಿ ಕಾರನ್ನು ನೋಡಿ, ಅಬ್ಬಾ, ಈ ವ್ಯಕ್ತಿ ಜೀವನದಲ್ಲಿ ಎಂತಹ ಸಾಧನೆ ಮಾಡಿರಬಹುದು ಎಂದು ಯೋಚಿಸಿದ್ದೀರಾ? ಪ್ರಾಮಾಣಿಕವಾಗಿ ಹೇಳಿ, ನಾವೆಲ್ಲರೂ ಹೀಗೆ ಯೋಚಿಸಿದ್ದೇವೆ. ಆದರೆ ಮಾರ್ಗನ್ ಹೌಸಲ್ ಇಲ್ಲಿ ಒಂದು ಅಚ್ಚರಿಯ ವಿಷಯವನ್ನು ಬಿಚ್ಚಿಡುತ್ತಾರೆ. ಆ ಕಾರನ್ನು ಓಡಿಸುತ್ತಿರುವ ವ್ಯಕ್ತಿಗೆ ತನಗೆ ಸಿಗುತ್ತದೆ ಎಂದು ಭಾವಿಸಿರುವ ಗೌರವ ಅಥವಾ ಮೆಚ್ಚುಗೆ ಅವನಿಗೆ ಸಿಗ್ತಾನೇ ಇರುವುದಿಲ್ಲ. ಏಕೆ ಗೊತ್ತೇ? ಏಕೆಂದರೆ ಜನರು ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರುವುದಿಲ್ಲ, ಬದಲಾಗಿ ನಾನು ಆ ಕಾರನ್ನು ಓಡಿಸುತ್ತಿದ್ದರೆ ಹೇಗಿರುತ್ತಿತ್ತು ಎಂದು ತಮ್ಮನ್ನು ತಾವು ಕಲ್ಪಿಸಿಕೊಳ್ಳುತ್ತಿರುತ್ತಾರೆ. ಇದನ್ನೇ ಹೌಸಲ್ ಕಾರಿನಲ್ಲಿರುವ ವ್ಯಕ್ತಿಯ ವಿರೋಧಾಭಾಸ ಎಂದು ಕರೆಯುತ್ತಾರೆ. ಅತರರು ನಮ್ಮನ್ನು ಮೆಚ್ಚುತ್ತಾರೆ ಎಂದು ನಾವು ಭಾವಿಸುವ ವಿಷಯಕ್ಕೂ ಮತ್ತು ವಾಸ್ತವದಲ್ಲಿ ನಡೆಯುವ ವಿಷಯಕ್ಕೂ ನಡುವೆ ಇರುವ ದೊಡ್ಡ ಕಂದವೇ ಇದು. ಇದನ್ನು ಒಮ್ಮೆ ನೀವು ಅರ್ಥಮಾಡಿಕೊಂಡರೆ, ಸಂಪತ್ತು, ಯಶಸ್ಸು ಮತ್ತು ಜನರು ನಿಮ್ಮನ್ನು ನೋಡುವ ರೀತಿಯ ಬಗ್ಗೆ ನಿಮ್ಮ ಆಲೋಚನೆಯೇ ಬದಲಾಗುತ್ತದೆ. ನಾವು ಬೆಲೆಬಾಳುವ ಕಾರು, ದೊಡ್ಡ ಮನೆ ಅಥವಾ ದುಬಾರಿ ಬಟ್ಟೆಗಳು ನಮಗೆ ಮರ್ಯಾದೆ ತಂದುಕೊಡುತ್ತವೆ ಎಂದು ನಂಬುತ್ತೇವೆ. ಆದರೆ ವಾಸ್ತವದಲ್ಲಿ ಜನರು ಆ ವಸ್ತುವನ್ನು ಮೆಚ್ಚುತ್ತಾರೆಯೇ ಹೊರತು ಆ ವ್ಯಕ್ತಿಯನ್ನಲ್ಲ. ಉದಾಹರಣೆಗೆ, ನೀವು ರಸ್ತೆಯಲ್ಲಿ ಕೆಂಪು ಬಣ್ಣದ ಫೆರಾರಿ ಕಾರನ್ನು ನೋಡುತ್ತೀರಿ ಎಂದುಕೊಳ್ಳಿ. ಅದು ವೇಗವಾಗಿದೆ, ಆಕರ್ಷಕವಾಗಿದೆ. ಆಗ ನೀವು ಆ ಕಾರಿನ ಮಾಲೀಕ ಎಂತಹ ಅದ್ಭುತ ವ್ಯಕ್ತಿ ಎಂದು ಯೋಚಿಸುತ್ತೀರಾ? ಇಲ್ಲ,
ನಿಮ್ಮ ಮನಸ್ಸು ನಾನು ಆ ಸೀಟಿನಲ್ಲಿ ಕುಳಿತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತದೆ. ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಆ ಮೆಚ್ಚುಗೆ ಅಥವಾ ಆಕರ್ಷಣೆ ಆ ವಸ್ತುವಿಗೆ ಸಲ್ಲುತ್ತದೆಯೇ ಹೊರತು ಅದನ್ನು ಹೊಂದಿರುವ ಮಾಲೀಕನಿಗಲ್ಲ. ಇದು ಒಂದು ದೊಡ್ಡ ಸಮಸ್ಯೆ, ಏಕೆಂದರೆ ಅನೇಕ ಜನರು ಕೇವಲ ಇತರರಿಗೆ ತಾವು ಸಾಧಿಸಿದ್ದೇವೆ ಎಂದು ತೋರಿಸಿಕೊಳ್ಳಲು ಹಣ ಖರ್ಚು ಮಾಡುತ್ತಾರೆ. ನಾನು ಈ ಬಟ್ಟೆ ಧರಿಸಿದರೆ, ಈ ಕಾರು ಓಡಿಸಿದರೆ ಜನರು ನನಗೆ ಹೆಚ್ಚು ಗೌರವ ಕೊಡುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಹೌಸಲ್ ಪ್ರಕಾರ ಜನರು ನೀವು ಅಂದುಕೊಂಡಷ್ಟು ನಿಮ್ಮನ್ನು ಗಮನಿಸುತ್ತಲೇ ಇರುವುದಿಲ್ಲ. ಅವರು ತಮ್ಮ ಬಗ್ಗೆ ಯೋಚಿಸುತ್ತಿರುವುದರಲ್ಲೇ ಬ್ಯುಸಿಯಾಗಿರುತ್ತಾರೆ. ನೀವೊಂದು ಪಾರ್ಟಿಗೆ ದುಬಾರಿ ಡಿಸೈನರ್ ಜಾಕೆಟ್ ಧರಿಸಿ ಹೋಗುತ್ತೀರಿ ಎಂದುಕೊಳ್ಳಿ. ಜನರು ನನ್ನನ್ನು ನೋಡಿ ವಾವ್, ಇವರು ಎಷ್ಟು ಸಕ್ಸಸ್ಫುಲ್ ಎಂದು ಅಂದುಕೊಳ್ಳಲಿ ಎಂಬುದು ನಿಮ್ಮ ಆಸೆ. ಆದರೆ ಅಲ್ಲಿರುವವರು ತಮ್ಮ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ. ಈ ಜಾಕೆಟ್ ನನಗೆ ಚೆನ್ನಾಗಿ ಕಾಣಿಸುತ್ತದಾ, ನಾನು ಇದನ್ನು ಹಾಕಿಕೊಳ್ಳಬಹುದಾ ಎಂದು ತಮ್ಮ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ. ಅವರು ನಿಮ್ಮನ್ನು ಮೆಚ್ಚುವ ಬದಲು ನಿಮ್ಮ ಜಾಕೆಟ್ನಲ್ಲಿ ತಮ್ಮನ್ನು ತಾವು ಕಲ್ಪಿಸಿಕೊಳ್ಳುತ್ತಿರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಆಗುತ್ತದೆ. ನಾವು ಪ್ರವಾಸದ ಫೋಟೋಗಳು, ಹೊಸ ಗ್ಯಾಜೆಟ್ಗಳು ಅಥವಾ ಐಷಾರಾಮಿ ಹೋಟೆಲ್ನ ಊಟದ ಫೋಟೋ ಹಾಕಿದಾಗ ಜನರು ಅದನ್ನು ಪ್ರೀತಿಸುತ್ತಾರೆ ಎಂದು ಭಾವಿಸುತ್ತೇವೆ. ಆದರೆ ಜನರು ಕೇವಲ ಸ್ಕ್ರೋಲ್ ಮಾಡ್ತಾ ತಮ್ಮ ಜೀವನವನ್ನು ನಿಮ್ಮ ಫೋಟೋಗೆ ಹೋಲಿಸಿಕೊಂಡ ನನಗೂ ಇದು ಸಿಗುತ್ತದೆ ಎಂದು ಕನಸು ಕಾಣುತ್ತಿರುತ್ತಾರೆ. ಅದು ನಿಮ್ಮ ಬಗ್ಗೆ ಅಲ್ಲ, ಅದು ಅವರ ಬಗ್ಗೆ. ಹಾಗಾದರೆ ನಿಜವಾದ ಗೌರವ ಯಾವುದರಿಂದ ಸಿಗುತ್ತದೆ? ಮಾರ್ಗನ್ ಹೌಸಲ್ ನೆನಪಿಸುವಂತೆ ಜನರು ನಿಜವಾಗಿ ಮೆಚ್ಚುವ ವ್ಯಕ್ತಿಗಳು ಯಾರು ಗೊತ್ತೇ? ಯಾರು ವಿನಯವಂತರಾಗಿರುತ್ತಾರೋ, ಯಾರು ಇತರರ ಜೊತೆ ಪ್ರೀತಿಯಿಂದ ವರ್ತಿಸುತ್ತಾರೋ ಮತ್ತು ಯಾರಲ್ಲಿ ಮಾನವೀಯತೆ ಇರುತ್ತದೋ ಅವರಿಗೆ ನಿಜವಾದ ಗೌರವ ಸಿಗುತ್ತದೆ. ಆ ಗೌರವ ನಿಮ್ಮ ಕಾರಿನಿಂದ ಅಥವಾ ಇನ್ಸ್ಟಾಗ್ರಾಮ್ ಫೀಡ್ನಿಂದ ಬರುವುದಿಲ್ಲ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಹಣದ ಮೂಲಕ ಇತರರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುವುದು ಯಾವಾಗಲೂ ವಿಫಲವಾಗುತ್ತದೆ. ನೀವು ಮೆಚ್ಚುಗೆ ಬಯಸುತ್ತೀರಿ, ಆದರೆ ಜನರು ಆ ವಸ್ತುವನ್ನು ಮೆಚ್ಚುತ್ತಾರೆ ಅಥವಾ ಅದನ್ನು ತಾವು ಹೊಂದಬೇಕೆಂದು ಬಯಸುತ್ತಾರೆ. ನಿಮಗೆ ನಿಜವಾದ ಗೌರವ ಬೇಕಾದರೆ ನಿಮ್ಮ ಬಳಿ ಏನಿದೆ ಎಂದು ತೋರಿಸುವುದಕ್ಕಿಂತ ಹೆಚ್ಚಾಗಿ ನೀವು ಎಂತಹ ವ್ಯಕ್ತಿ ಎಂಬುದರ ಕಡೆಗೆ ಗಮನ ಕೊಡಿ. ಉದಾರತೆ, ದಯೆ ಮತ್ತು ವಿನಯ ಇವುಗಳನ್ನು ಜನರು ಸದಾ ನೆನಪಿಡುತ್ತಾರೆ. ಕೊನೆಗೆ ಗುರಿಯಿರಬೇಕಾದುದು ಜನರಲ್ಲಿ ಹೊಟ್ಟೆಕಿಚ್ಚು ಹುಟ್ಟಿಸುವುದಲ್ಲ, ಬದಲಾಗಿ ಅವರ ಗೌರವವನ್ನು ಗಳಿಸುವುದು. ಹೊಟ್ಟೆಕಿಚ್ಚು ಪಡುವ ವ್ಯಕ್ತಿಯಾಗುವ ಬದಲು ಮೆಚ್ಚುಗೆಗೆ ಅರ್ಹವಾದ ವ್ಯಕ್ತಿಯಾಗಿ. ಮುಂದಿನ ಅಧ್ಯಾಯದಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಎಂದಲ್ಲಿಯೂ ಕಾಣಿಸದ ಒಂದು ವಿಧದ ಸಂಪತ್ತಿನ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಇದು ಸಂಪತ್ತಿನ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನೇ ಶಾಶ್ವತವಾಗಿ ಬದಲಾಯಿಸುತ್ತದೆ. ಅಧ್ಯಾಯ 9. ಸಂಪತ್ತು ಎಂದರೆ ಅದು ಕಣ್ಣಿಗೆ ಕಾಣಿಸದ ವಸ್ತು. ವೆಲ್ತ್ ಈಸ್ ವಾಟ್ ಯು ಡೋಂಟ್ ಸೀ. ಯಾರಾದರೂ ಸಂಪತ್ತಿನ ಒಡೆಯ ಎಂದರೆ ನಿಮ್ಮ ಕಣ್ಮುಂದೆ ಏನು ಬರುತ್ತದೆ? ಬೆಟ್ಟದ ಮೇಲಿರುವ ಬೃಹತ್ ಬಂಗಲೆ, ಮನೆಯ ಮುಂದೆ ನಿಂತಿರುವ ಫೆರಾರಿ ಕಾರು ಅಥವಾ ನಿಮ್ಮ ಕಾರಿನ ಬೆಲೆಗಿಂತಲೂ ದುಬಾರಿಯಾದ ಕೈಗಡಿಯಾರ, ಅಲ್ಲವೇ? ನೋಡಲು ಇದು ಶ್ರೀಮಂತಿಕೆಯಂತೆ ಕಂಡರೂ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಆ ವಸ್ತುಗಳು ಅವರ ಬಳಿ ಎಷ್ಟು ಸಂಪತ್ತು ಇದೆ ಎಂಬುದನ್ನು ತೋರಿಸುವುದಿಲ್ಲ, ಬದಲಾಗಿ ಅವರು ಎಷ್ಟು ಸಂಪತ್ತನ್ನು ಖರ್ಚು ಮಾಡಿದ್ದಾರೆ ಎಂಬುದನ್ನು ತೋರಿಸುತ್ತವೆ. ಸರಳವಾಗಿ ಹೇಳಬೇಕೆಂದರೆ, ನಿಜವಾದ ಸಂಪತ್ತು ಎಂದರೆ ಜನರು ತೋರಿಸಿಕೊಳ್ಳುವ ವಸ್ತುವಲ್ಲ, ಬದಲಾಗಿ ಅವರು ತೋರಿಸಿಕೊಳ್ಳದೆ ಉಳಿಸಿಕೊಂಡಿರುವ ಹಣ. ಇದನ್ನೇ ಮಾರ್ಗನ್ ಹೌಸಲ್ ಈ ಅಧ್ಯಾಯದಲ್ಲಿ ಬಿಡಿಸಿಡುತ್ತಾರೆ. ಬಹಳಷ್ಟು ಜನರು ಶ್ರೀಮಂತಿಕೆ ಎಂದರೆ ಬೀಯಿಂಗ್ ರಿಚ್ ಮತ್ತು ಸಂಪತ್ತು ಎಂದರೆ ಬೀಯಿಂಗ್ ವೆಲ್ದಿ ಇವೆರಡರ ನಡುವೆ ಗೊಂದಲ ಮಾಡಿಕೊಳ್ಳುತ್ತಾರೆ. ಯಾರೋ ಒಬ್ಬರು ಹೆಚ್ಚು ಖರ್ಚು ಮಾಡುತ್ತಿರುವುದನ್ನು ನೋಡಿ ಅವರ ಬಳಿ ಬಹಳ ಹಣವಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಸಂಪತ್ತು ಎಂದರೆ ನೀವು ಏನು ಕೊಳ್ಳುತ್ತೀರಿ ಎನ್ನುವುದಲ್ಲ, ಬದಲಾಗಿ ನೀವು ಏನನ್ನು ಉಳಿಸಿಕೊಳ್ಳುತ್ತೀರಿ ಎನ್ನುವುದು. ಸಂಪತ್ತು ಎಂದರೆ ಅದು ಬ್ಯಾಂಕ್ ಅಕೌಂಟ್ನಲ್ಲಿ ಸುಮ್ಮನೆ ಕುಳಿತಿರುವ ಅಥವಾ ಹೂಡಿಕೆಯ ಮೂಲಕ ಬೆಳೆಯುತ್ತಿರುವ ಹಣ. ಅದು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡದ ಆರ್ಥಿಕ ಸ್ವಾತಂತ್ರ್ಯ. ಅದು ನೀವು ಕೈಗೆ ಕಟ್ಟಿಕೊಳ್ಳದ ಮನಸ್ಸಿನ ಶಾಂತಿ. ಹೌದು, ನಿಜವಾದ ಸಂಪತ್ತು ಅದೃಶ್ಯವಾದುದು. ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಕೈಗಡಿಯಾರ ಕೊಳ್ಳುತ್ತಾನೆ ಎಂದುಕೊಳ್ಳಿ. ನೀವು ಆ ಬ್ರ್ಯಾಂಡ್ ಮತ್ತು ಹೊಳಪನ್ನು ನೋಡಿ ಅವನು ಬಹಳ ಶ್ರೀಮಂತ ಎಂದು ಅಂದುಕೊಳ್ಳುತ್ತೀರಿ. ಆದರೆ ನೀವು ನೋಡುತ್ತಿರುವುದು ಕೇವಲ 10 ಲಕ್ಷ ರೂಪಾಯಿಗಳು ಖರ್ಚಾಗಿ ಹೋಗಿರುವುದನ್ನು ಮಾತ್ರ. ಆ ಹಣ ಈಗ ಅವನ ಬಳಿಯಿಲ್ಲ, ಅದು ಅವನ ಕೈಗಡಿಯಾರವಾಗಿ ಬದಲಾಗಿದೆ. ಅದು ಅವನಿಗೆ ಇನ್ನು ಮುಂದೆ ಯಾವುದೇ ಆದಾಯ ತರುವುದಿಲ್ಲ. ಅದೇ ಸಮಯದಲ್ಲಿ ಕೇವಲ 5,000 ರೂಪಾಯಿಯ ಸಾಮಾನ್ಯ ಗಡಿಯಾರ ಕಟ್ಟಿರುವ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ.
ಅವನ ಬಳಿ ಕೋಟಿಗಟ್ಟಲೆ ಹಣ ಹೂಡಿಕೆಯಾಗಿರಬಹುದು. ಈಗ ಹೇಳಿ, ಇವರಿಬ್ಬರಲ್ಲಿ ಅಸಲಿ ಸಂಪತ್ತಿನ ಒಡೆಯ ಯಾರು? ಖಂಡಿತವಾಗಿ ಎರಡನೇ ವ್ಯಕ್ತಿ. ಆದರೆ ಹೊರಗಿನಿಂದ ನೋಡುವ ನಮಗೆ ಅವನು ಅಷ್ಟು ಸಂಪನ್ನ ಎಂದು ಎಂದಿಗೂ ಅನ್ನಿಸುವುದಿಲ್ಲ. ನಾವು ಮಾಡುವ ದೊಡ್ಡ ತಪ್ಪು ಏನೆಂದರೆ ಖರ್ಚು ಮಾಡುವುದೇ ಯಶಸ್ಸಿನ ಕುರುಹು ಎಂದು ಭಾವಿಸುವುದು. ಆದರೆ ಹೌಸಲ್ ನೆನಪಿಸುವಂತೆ, ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ಜನರಿಗೆ ತೋರಿಸಲು ಹಣ ಖರ್ಚು ಮಾಡುವುದು ಹಣವನ್ನು ಕಳೆದುಕೊಳ್ಳುವ ಅತಿ ವೇಗದ ದಾರಿ. ಏಕೆಂದರೆ ನಿಜವಾದ ಸಂಪತ್ತು ಎಂದರೆ ಸುರಕ್ಷತೆ ಮತ್ತು ಸ್ವಾತಂತ್ರ್ಯ. ನಾವು ಕೇವಲ ಬೇರೆಯವರ ಮೇಲೆ ಪ್ರಭಾವ ಬೀರಲು, ಅಂದರೆ ಇಂಪ್ರೆಷನ್ಸ್, ಹಣ ವ್ಯಯ ಮಾಡಿದಾಗ ಆ ಹಣದಿಂದ ನಮಗೆ ಸಿಗಬಹುದಾಗಿದ್ದ ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ನಿಮ್ಮ ನೆರೆಯವರು ಹೊಸ ಐಶ್ವರ್ಯಾಮಿ ಎಸ್ಯುವಿ ಕಾರು ತಂದಿರಬಹುದು. ಅದು ಬಹಳ ಆಕರ್ಷಕವಾಗಿ ಕಾಣಿಸಬಹುದು, ಆದರೆ ಅದರ ಹಿಂದಿರುವ ಸಾಲದ ಹೊರೆ ನಿಮಗೆ ಗೊತ್ತಿರುವುದಿಲ್ಲ. ಆ ಕಾರಿನ ಕಂತು ಅವರ ಅರ್ಧ ಸಂಬಳವನ್ನು ತಿನ್ನುತ್ತಿರಬಹುದು. ಮತ್ತೊಂದೆಡೆ 10 ವರ್ಷ ಹಳೆಯ ಕಾರು ಓಡಿಸುವ ಇನ್ನೊಬ್ಬ ನೆರೆಯವರು ಸಾಲಮುಕ್ತರಾಗಿರಬಹುದು ಮತ್ತು ಅವರ ಹೂಡಿಕೆಗಳು ಸದ್ದಿಲ್ಲದೆ ಬೆಳೆಯುತ್ತಿರಬಹುದು. ಒಂದು ವೇಳೆ ನಾಳೆ ಅವರಿಬ್ಬರೂ ಕೆಲಸ ಕಳೆದುಕೊಂಡರೆ ಯಾರು ನೆಮ್ಮದಿಯಾಗಿರುತ್ತಾರೆ? ಖಂಡಿತ ಹಳೆಯ ಕಾರು ಓಡಿಸುವ ವ್ಯಕ್ತಿ. ಇದನ್ನೇ ಅದೃಶ್ಯ ಸಂಪತ್ತು ಎನ್ನುವುದು. ಸೋಷಿಯಲ್ ಮೀಡಿಯಾ ಈ ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಜನರು ಹೊಸ ಶೂಸ್ಗಳು, ದುಬಾರಿ ಊಟದ ಫೋಟೋಗಳನ್ನು ಹಾಕುತ್ತಾರೆ. ಆದರೆ ಯಾರಾದರೂ ತಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ ಅವರು ಕಟ್ಟಿ ಮುಗಿಸಿದ ಸಾಲದ ದಾಖಲೆಯನ್ನು ಪೋಸ್ಟ್ ಮಾಡುತ್ತಾರೆಯೇ? ಇಲ್ಲ, ಏಕೆಂದರೆ ಅಸಲಿ ಸಂಪತ್ತಿಗೆ ಲೈಕ್ಸ್ ಸಿಗುವುದಿಲ್ಲ. ಆದರೆ ನೆನಪಿಡಿ, ನಿಜವಾದ ಫ್ಲೆಕ್ಸ್ ಎಂದರೆ ನಿಮ್ಮ ಆರ್ಥಿಕ ಭದ್ರತೆ, ನೀವು ತೋರಿಸಿಕೊಳ್ಳುವ ವಸ್ತುಗಳಲ್ಲ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಸಂಪತ್ತು ಎಂದರೆ ನೀವು ಖರ್ಚು ಮಾಡದೆ ಉಳಿಸಿದ ಹಣ. ಇದು ಉಳಿತಾಯ, ಇದು ಹೂಡಿಕೆ, ಇದು ನಿಮ್ಮ ಭವಿಷ್ಯದ ಭದ್ರತೆ. ಅತ್ಯಂತ ಶಕ್ತಿವಾದ ಸಂಪತ್ತು ಯಾವಾಗಲೂ ತೆರೆಯ ಮರೆಯಲ್ಲೇ ಕೆಲಸ ಮಾಡುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾವೆಲ್ಲರೂ ಎದುರಿಸುವ ಒಂದು ಒತ್ತಡದ ಬಗ್ಗೆ ಮಾತನಾಡೋಣ. ಹಣಕಾಸಿನ ವಿಷಯದಲ್ಲಿ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು, ಎಂದಿಗೂ ತಪ್ಪು ಮಾಡಬಾರದು ಎಂಬ ಒತ್ತಡ. ಆದರೆ ನಾವು ಪರ್ಫೆಕ್ಟ್ ಆಗಬೇಕಿದೆ ಎಂದರೆ, ಸಾಮಾನ್ಯವಾಗಿದ್ದರೂ ಸಾಕು ಎಂದರೆ, ಲಾಭದಾಯಕವೇ ಎಂದರೆ, ಆ ಕುತೂಹಲಕಾರಿ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅಧ್ಯಾಯ 10: ಹಣವನ್ನು ಉಳಿಸಿ. ನೀವು ಎಂದಾದರೂ ಯಾವುದೋ ದೊಡ್ಡ ಕೆಲಸಕ್ಕಾಗಿ ಹಣ ಉಳಿಸಿ ಕೊನೆಗೆ ಅದನ್ನು ಬೇರೆಯದೇ ವಿಷಯಕ್ಕೆ ಖರ್ಚು ಮಾಡಿದ್ದೀರಾ? ಅಥವಾ ತುರ್ತು ಪರಿಸ್ಥಿತಿಗಾಗಿ ಹಣ ಉಳಿಸಿರಬಹುದು, ಆದರೆ ಅಂತಹ ಪರಿಸ್ಥಿತಿಯೇ ಬಂದಿರಲಿಕ್ಕಿಲ್ಲ. ಅಂತಹ ಸಮಯದಲ್ಲಿ ನಿಮಗೆ ಅನ್ನಿಸಿರಬಹುದು, ನಾನು ಬಳಸದೇ ಇರುವ ಹಣವನ್ನು ಉಳಿಸುವುದರಲ್ಲಿ ಅರ್ಥವೇನು ಎಂದು. ಮಾರ್ಗನ್ ಹೌಸಲ್ ಇದಕ್ಕೆ ಒಂದು ಶಕ್ತಿವಾದ ಉತ್ತರ ನೀಡುತ್ತಾರೆ. ಹಣ ಉಳಿಸುವ ಉದ್ದೇಶ ಯಾವಾಗಲೂ ಅದನ್ನು ಖರ್ಚು ಮಾಡುವುದೇ ಆಗಿರಬೇಕಿಲ್ಲ. ಕೆಲವೊಮ್ಮೆ ಕೇವಲ ನಿಮಗೆ ಬೇಕಾದ ಆಯ್ಕೆಗಳನ್ನು ಸೃಷ್ಟಿಸಿಕೊಳ್ಳಲು ಹಣ ಉಳಿಸಬೇಕಾಗುತ್ತದೆ. ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದೆ ಹಣ ಉಳಿಸುವುದು ನೀವು ಮಾಡುವ ಅತ್ಯಂತ ಬುದ್ಧಿವಂತಿಕೆಯ ಕೆಲಸ. ಏಕೆ ಗೊತ್ತೇ? ಏಕೆಂದರೆ ಇದು ನಿಮಗೆ ಸಮಯ, ಸ್ಥಳ ಮತ್ತು ನಿಯಂತ್ರಣವನ್ನು ನೀಡುತ್ತದೆ. ಯಾವ ಕೆಲಸದಿಂದ ಹೊರಗೆ ಬರಬೇಕು ಎಂಬ ನಿಯಂತ್ರಣ, ಯಾವ ಅವಕಾಶದ ಕಡೆಗೆ ನಡೆಯಬೇಕು ಎಂಬ ನಿಯಂತ್ರಣ, ಸಂಕಷ್ಟಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ನಿಯಂತ್ರಣ. ನಿರ್ದಿಷ್ಟ ಕಾರಣವಿಲ್ಲದೆ ಹಣ ಉಳಿಸಿರುವುದು ಒಂದು ಮೌನ ಆತ್ಮವಿಶ್ವಾಸವಿದ್ದಂತೆ. ನೀವದನ್ನು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ, ಅದರ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ಆದರೆ ಆಳವಾಗಿ ನಿಮಗೆ ತಿಳಿದಿರುತ್ತದೆ, ಜೀವನವು ಎಂತಹ ಸವಾಲು ಎಸೆದರೂ ಅದನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ ಎಂದು. ಇದೇ ಅಸಲಿ ಶ್ರೀವಂತಿಕೆ. ಮಾರ್ಗನ್ ಬಹಳ ಸರಳವಾಗಿ ಹೇಳುತ್ತಾರೆ, ಯಾವುದೇ ಕಾರಣವಿಲ್ಲದೆ ಹಣ ಉಳಿಸುವುದು ನಿರರ್ಥಕವಲ್ಲ, ಅದು ಅತ್ಯಂತ ಪ್ರಭಾವಶಾಲಿ. ಅದು ನೀವು ಭವಿಷ್ಯವನ್ನು ಊಹಿಸಿದ್ದೀರಿ ಎಂದಲ್ಲ, ಬದಲಾಗಿ ನೀವು ಭವಿಷ್ಯಕ್ಕಾಗಿ ಸಿದ್ಧರಾಗಿದ್ದೀರಿ ಎಂದರ್ಥ. ಈ ಅಧ್ಯಾಯದ ದೊಡ್ಡ ಪಾಠವೇನೆಂದರೆ, ಕಾರಣವಿಲ್ಲದೆ ಹಣ ಉಳಿಸಿ. ಅದು ನಿಮಗೆ ಆಯ್ಕೆಗಳನ್ನು ನೀಡುತ್ತದೆ ಮತ್ತು ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಜೀವನವು ನಿಮಗೆ ಗೂಗ್ಲಿ ಎಸೆದಾಗ ಪರಿಸ್ಥಿತಿಯನ್ನು ನಿಮ್ಮ ಹತೋಟಿಗೆ ತರಲು ಇದು ಸಹಾಯ ಮಾಡುತ್ತದೆ. ಅನಿಶ್ಚಿತ ಘಟನೆಗಳು ನಡೆದಾಗ ನೀವು ಕಂಗೆಡುವುದಿಲ್ಲ, ಬದಲಾಗಿ ಸ್ಥಿರವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಿ. ಮುಂದಿನ ಅಧ್ಯಾಯದಲ್ಲಿ ನಾವೆಲ್ಲರೂ ಎದುರಿಸುವ ಒಂದು ಒತ್ತಡದ ಬಗ್ಗೆ ಮಾತನಾಡೋಣ. ಹಣಕಾಸಿನ ವಿಷಯದಲ್ಲಿ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು, ಎಂದಿಗೂ ತಪ್ಪು ಮಾಡಬಾರದು ಎಂಬ ಒತ್ತಡ. ಆದರೆ ನಾವು ಪರ್ಫೆಕ್ಟ್ ಆಗಬೇಕೆಂದರೆ, ಸಾಮಾನ್ಯವಾಗಿದ್ದರೂ ಸಾಕು ಎಂದರೆ, ಲಾಭದಾಯಕವೇ ಎಂದರೆ, ಆ ಕುತೂಹಲಕಾರಿ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಈ ಸರಣಿಯ 2ನೇ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಣಕಾಸಿನ ಸ್ವತಂತ್ರತೆಯನ್ನು ಪಡೆಯಲು ಹೆಚ್ಚಿನ ಜನರಿಗೆ ಶೇರ್ ಮಾಡಿರಿ.
ಧನ್ಯವಾದಗಳು. ಶುಭಮಸ್ತು.